ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಯಾ ವರ್ಣಪದವಾಕ್ಯಾರ್ಥಗದ್ಯಪದ್ಯಸ್ವರೂಪಿಣಿ ವಾಚಿ ನರ್ತಯತಿ ಕ್ಷಿಪ್ರಂ ಮೇಧಾನ್ ದೇವಿ ಸರಸ್ವತಿ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ಖಡ್ಗಂ ಚಕ್ರಗದೇಶು ಚಾಪಪರಿಘಾನ್ ಶೂಲಂ ಭುಷುಂಡೀಂ ಶಿರಃ ಶಂಖಂ ಸಂದಧತೀಂ ಕರೈಸ್ತ್ರಿನಯನಾಂ ಸರ್ವಾಂಗಭೂಷಾವೃತಾಂ ನೀಲಾಶ್ಮದ್ಯುತಿಮಾಸ್ಯಪಾದದಶಕಾಂ ಸೇವೆ ಮಹಾಕಾಲಿಕಾಂ ಯಾಮಸ್ತೌ ಛಯಿತೆ ಹರೌ ಕಮಲಜೋ ಹಂತುಂ ಅಧುಂಕೈಟಭಂ. ದೃಶಾದ್ರಾಘೀಯಸ್ಯ ದರದಲಿತ ನೀಲೋತ್ಪಲರುಚ ದವೀಯಾಂಸಂ ದೀನಂ ಸ್ನಪಯ ಕೃಪಯಾ ಮಾಮಪಿ ಶಿವೆ. ಅನೇನಾಯಂ ಧನ್ಯೋ ಭವತಿ ನಚತೆ ಹಾನಿರಿಯತ ವನೇವಾ ಹರ್ಮೇವಾ ಸಮಕರ ನಿಪಾತೋ ಹಿಮಕರಃ ವನೇವಾ ಹರ್ಮ್ಯೇವಾ ಸಮಕರ ನಿಪಾತೋ ಹಿಮಕರಃ. ನನ್ನ ಎಲ್ಲ ಅಧ್ಯಾತ್ಮ ಬಂಧುಗಳೇ, ಹಿರಿಯರೇ, ಈ ಸರಣಿಗೆ ದತ್ತಿ ನ್ಯಾಸಕರ್ತರಾಗಿ ಪ್ರಾಯೋಜಕರಾಗಿ ಸಹಕರಿಸ್ತಾ ಇರುವಂಥ ಎಲ್ಲ ಪರಿವಾರದವರನ್ನು ಸ್ಮರಿಸ್ತಾ, ನನ್ನ ಮತ್ತು ನಿಮ್ಮೆಲ್ಲರ ಹೃನ್ಮಂದಿರವನ್ನು ಬೆಳಗ್ತಾ ಇರುವಂತಹ ಚಂಡಿಕಾ ಎನ್ನುವಂತಹ ಆ ಜಗನ್ಮಾತೆಯ ಪದತಲಕ್ಕೆ ಅನಂತ ಪ್ರಣಾಮಗಳನ್ನು ಸಲ್ಲಿಸಿ ಈ ದಿನದ ಚಿಂತನೆಗೆ ಮುಂದಾಗ್ತಾ ಇದ್ದೇನೆ. ನಿನ್ನೆ ದಿವಸ ನಾವು ಕೀಲಕ ಎನ್ನುವಂತಹ ಸ್ತೋತ್ರದ ಭಾಗವನ್ನು ಪೂರ್ತಿಯಾಗಿ ಪೂರೈಸಿ ಅದಾದಮೇಲೆ ಈ ಸಪ್ತಶತಿಯ ಧ್ಯಾನ ಶ್ಲೋಕಗಳನ್ನು ಯಥಾಮತಿ ನೋಡಿದ್ದೇವೆ. ಆ ಶ್ಲೋಕಗಳ ಅರ್ಥವನ್ನು ತಿಳಿದುಕೊಂಡಿದ್ದೇವೆ. ಇಷ್ಟಾದ ಮೇಲೆ ಅನುಷ್ಠಾನದ ಕ್ರಮದಲ್ಲಿ ಇಲ್ಲಿ ಬೇರೆ ಬೇರೆ ವಿಧಾನಗಳೆಲ್ಲ ಇವೆ. ಅವು ಭಕ್ತಿಯಿಂದ ಶ್ರದ್ಧೆಯಿಂದ ಪಾರಾಯಣ ಮಾಡುವವರಿಗೆ ಅಷ್ಟು ಅಗತ್ಯ ಇಲ್ಲ ಅಂತ ಭಾವಿಸಿ ನೇರವಾಗಿ ಆ ಶ್ರದ್ಧಾಭಕ್ತಿಯಿಂದ ಪಾರಾಯಣ ಮಾಡುವಂತಹ ಭಕ್ತರನ್ನು ಮನಸ್ಸಿನಲ್ಲಿರಿಸಿಕೊಂಡು ಮುಂದೆ ಅಧ್ಯಾಯಕ್ಕೆ ನಾನು ಹೋಗ್ತಾ ಇದ್ದೇನೆ. ಮೊದಲನೆಯ ಅಧ್ಯಾಯ. ಆ ಮೊದಲನೆಯ ಅಧ್ಯಾಯದಲ್ಲಿ ಪ್ರಾರಂಭ ಆಗುವುದೇ ಇದು ಹೇಗೆ ಅಂದರೆ ಮಾರ್ಕಂಡೇಯ ಉವಾಚ ಅಂತ ಪ್ರಾರಂಭ ಆಗತ್ತೆ. ಮಾರ್ಕಂಡೇಯ ಉವಾಚ ಅಂದರೆ ಮಾರ್ಕಂಡೇಯ ಎನ್ನುವಂತಹ ಮುನಿ ಇದನ್ನು ಹೇಳಿದ ಅಂತ. ಉವಾಚ ಅಂದರೆ ಹೇಳಿದ ಅಂತ. ಹಾಗಿದ್ರೆ ಮಾರ್ಕಂಡೇಯ ಅಂದರೆ ಏನು ಅಂದರೆ ಆ ಮಾರ್ಕಂಡೇಯ ಅನ್ನುವಂತಹ ಶಬ್ದದ ವಿವರಣೆ ಏನು ಅನ್ನೋದು ಪ್ರಶ್ನೆ. ಏಕೆಂದರೆ ಸಂಸ್ಕೃತ ಭಾಷೆಯಲ್ಲಿ ಯಾವುದೇ ಒಂದು ಶಬ್ದ ಬಂದರೂ ಸಹ ಅದರ ಹಿಂದೆ ಒಂದು ಎಟಿಮಾಲಜಿ ಅಂದರೆ ಆ ಶಬ್ದದ ನಿಷ್ಪತ್ತಿ, ಯಾವ ಧಾತುವಿನಿಂದ ಆಯಿತು, ಅದರ ಅರ್ಥ ಏನು, ಇತ್ಯಾದಿ ಇತ್ಯಾದಿ ಎಲ್ಲ ಒಂದು ವಿವರಣೆಯನ್ನು ಹೇಳುವುದು ಆ ಭಾಷೆಯ ಸ್ವಭಾವ. ಆ ಹಿನ್ನೆಲೆಯಲ್ಲಿ ಆ ಮಾರ್ಕಂಡೇಯ ಎನ್ನುವಂತಹ ಈ ಶಬ್ದದ ಎಟಿಮಾಲಜಿ ಅಂದರೆ ನಿಷ್ಪತ್ತಿಯನ್ನು ನಾವು ತಿಳಿದುಕೊಳ್ಬೇಕು. ಹಾಗೆ ತಿಳಿದುಕೊಂಡ್ರೆ ಅದು ಹೆಚ್ಚು ಮನಸ್ಸಿಗೆ ಹತ್ತಿರವಾಗ್ತದೆ. ಓ, ಹೀಗೆ ಇಷ್ಟೆಲ್ಲ ಸಾಮರ್ಥ್ಯ ಇರುವಂತಹ ಮುನಿ ಅಂತ. ಮೃಕಂಡು ಅಂತ ಒಬ್ಬ ಮುನಿ, ಮೃಕಂಡು ಅಂತ. ಆ ಮೃಕಂಡುವಿನ ಮಗನಾದದ್ರಿಂದ ಅವನ ಮಗನಿಗೆ ಮಾರ್ಕಂಡೇಯ ಅಂತ ಹೆಸರು. ಇದು ಸಾಮಾನ್ಯವಾಗಿ ಸಂಸ್ಕೃತ ಭಾಷೆಯ ಒಂದು ಸ್ವಭಾವ. ಅಂದರೆ ತಂದೆಯನ್ನು ನಾವು ಮರೆತಿದ್ದರೆ ಮಗನನ್ನು ನೋಡಿಕೊಂಡು, ಮಗನ ಹೆಸರನ್ನು ನೋಡಿಕೊಂಡು ತಂದೆಯನ್ನು ಪತ್ತೆ ಹಚ್ಚಬಹುದು. ಮಾರ್ಕಂಡೇಯ ಅಂತ ಇದ್ದದ್ರಿಂದಲೇ ಅವನ ತಂದೆ ಏನಾಗಿರಬೇಕು,
ಮೃಕಂಡು ಅಂತ ಆಗಿರಲೇಬೇಕು. ಇದು ಈ ಭಾಷೆಯಲ್ಲಿ ಮಾತ್ರ ಇರುವಂಥ ಒಂದು ಸೌಲಭ್ಯ. ಮಗನನ್ನು ನೋಡಿ, ಅಂದರೆ ಮಗನ ಹೆಸರಿನಿಂದ ತಂದೆಯ ಹೆಸರನ್ನು ಪತ್ತೆ ಹಚ್ಚುವಂಥ ಒಂದು ವಿಧಾನ, ಅದು ಸಂಸ್ಕೃತದಲ್ಲಿ ಮಾತ್ರ ಸಿಗ್ತದೆ, ಇನ್ಯಾವ ಭಾಷೆಯಲ್ಲೂ ಸಹ ನಮಗೆ ಸಿಗುವುದಿಲ್ಲ. ಹಾಗಾಗಿ ಇವನು ಮಾರ್ಕಂಡೇಯನಾದ್ದರಿಂದ ತಂದೆ ಮೃಕಂಡು ಅಂತ. ಹಾಗಿದ್ರೆ ಮೃಕಂಡು ಅನ್ನೋದಕ್ಕೆ ಅರ್ಥ ಏನು? ಮಾರ್ಕಂಡೇಯ ಅನ್ನೋದಕ್ಕೆ ನಮಗೆ ಅರ್ಥ ಆಯಿತು. ಮೃಕಂಡು ಎನ್ನುವಂಥ ಮುನಿಯ ಮಗನಾದ್ದರಿಂದ ಅವನು ಮಾರ್ಕಂಡೇಯ. ಹಾಗಿದ್ರೆ ಮೃಕಂಡು ಅನ್ನೋದಕ್ಕೆ ಅರ್ಥ ಏನು ಅಂದರೆ, ಅದಕ್ಕೆ ಅರ್ಥ ಹೇಳ್ತಾರೆ, ಅವನಿಗೆ ಒಂದು ಸಣ್ಣ ವಿಶೇಷತೆ ಇತ್ತಂತೆ. ಏನಂದರೆ, ಮೃಗವತ್ ಖಂಡತೆ ಯೋಗಾತ್ ಮಾದ್ಯತಿ ಇತಿ ಮೃಕಂಡು. ಅವನು ಧ್ಯಾನದ ಸ್ಥಿತಿಯಲ್ಲಿ ಕುಳಿತರೆ ಹೇಗಿರ್ತಿದ್ನಂತೆ ಅಂದರೆ, ಮೃಗ ಅಂದರೆ ಜಿಂಕೆ ಅಂತ. ಈ ಜಿಂಕೆಗಳೆಲ್ಲ ಬಹಳ ಸಂತೋಷ ಆದಾಗ ಅವು ಏನು ಮಾಡ್ತೇವೆ, ಆ ಹುಲ್ಲುಗಾವಲಲ್ಲಿ ಕುಣಿತಾ ಇರ್ತಾವಲ್ಲ, ಹಾಗೆಯೇ ಅವನು ಮೃಗವತ್ ಆ ಜಿಂಕೆಗಳಂತೆ ಖಂಡತೆ ತನ್ನ ಯೋಗಶಕ್ತಿಯಿಂದ ಮಾದ್ಯತಿ ಅಂದರೆ ಒಂದು ರೀತಿಯಲ್ಲಿ ಕುಣಿತಾ ಇದ್ನಂತೆ. ತಾನು ಕುಣಿತಾ ಇದ್ದೇನೆ ಅನ್ನುವಂಥ ಅರಿವು ಸಹ ಅವನಿಗೆ ಇರ್ತಾ ಇರಲಿಲ್ಲ. ಅಷ್ಟು ಆ ಸಂತೋಷದಿಂದ ಅವನ ಆನಂದದ ಚಿಲುಮೆ ಬುಗ್ಗೆಯಾಗಿ ಚಿಮ್ತಾ ಇತ್ತು ಹೀಗೆ ಅಂತ. ಹಾಗೆ ಮೃಗವತ್ ಅಂದರೆ ಮೃಗದಂತೆ ಆತ ಚಿಮ್ಮಿತಾ ಇದ್ದ, ಮೇಲಕ್ಕೆದ್ದು ಹೀಗೆ ಅಂತ. ಅಂಥವನ ಮಗನಾದ್ದರಿಂದ ಅವನ ಹೆಸರು ಮಾರ್ಕಂಡೇಯ ಅಂತ. ಇದು ಒಂದರ್ಥ. ಎರಡನೇದು, ಮೃಕಂಡು ಅನ್ನೋದಕ್ಕೆ ಮೃಗಸ್ಯೇವ ಅಸ್ಯ ಕಂಡು ಇತಿ ವಾ ಮೃಕಂಡು. ಈ ಜಿಂಕೆಗಳನ್ನು ನೀವು ಗಮನಿಸಬೇಕು. ಒಂದು ಕ್ಷಣಕಾಲವೂ ಸಹ ಅವು ಸುಮ್ಮನೆ ಇರೋಲ್ಲ. ಸುಮ್ಮನೆ ನೋಡ್ತಾ ಇರಿ, ಇದ್ದಕ್ಕಿದ್ದಾಗ ತಮ್ಮ ಕಿವಿಯನ್ನು ಅಲ್ಲಾಡಿಸ್ತವೆ ಹೀಗೆ ಅಂತ. ಅಥವಾ ಅದು ಆಯ್ತಾ, ಇದ್ದಕ್ಕಿದ್ದಾಗೆ ಆ ಮೋಟು ಬಾಲ ಇರುತ್ತಲ್ಲ ಅದನ್ನು ಹೀಗೆ ಅಲ್ಲಾಡಿಸ್ತಾ ಇರ್ತವೆ. ಅದಿಲ್ಲ ಅಂದರೆ ತಮ್ಮ ಮೈಯನ್ನು ಹೀಗೆ ಅಲ್ಲಾಡಿಸ್ತಾ ಇರ್ತವೆ, ಕಾಲನ್ನು ಎತ್ತುತ್ತವೆ, ಏನೇನೋ ಮಾಡ್ತಾ ಇರ್ತವೆ. ಒಂದು ಕ್ಷಣಕಾಲವೂ ಸಹ ಅವು ಸುಮ್ಮನೆ ಇರದೆ ತಮ್ಮ ದೇಹದ ಅಂದರೆ ಅದಕ್ಕೊಂದು ರೀತಿಯ ಸಣ್ಣ ತುರಿಕೆ, ಕಂಡು ಅಂತ ಹೆಸರು ಸಂಸ್ಕೃತದಲ್ಲಿ, ಅದು ಬಂದು ಹಾಗೆ ಮಾಡುತ್ತದೆ ಅಂತ ಕೋಶಕಾರರು ಹೇಳ್ತಾರೆ ಹೀಗೆ ಅಂತ. ಹಾಗೆ ಈ ಮುನಿಗೂ ಸಹ ಇದೊಂದು ಸಣ್ಣ ಏನಿತ್ತು ಅಂದರೆ ದೌರ್ಬಲ್ಯವೋ ದೋಷವೋ ಅಂತ ಇತ್ತು ಅಂತ ಕಾಣ್ತದೆ ನೋಡಿದರೆ. ಮೃಗವತ್ ಅಸ್ಯ ಕಂಡು ಇತಿವ, ಜಿಂಕೆಯಂತೆ ಮೃಗದಂತೆ ಆ ದೇಹವನ್ನು ಹೀಗೆ ಆತ ಅಲ್ಲಾಡಿಸ್ತಾ ಇರ್ತಿದ್ದ ಯಾವಾಗಲೂ. ನಮ್ಮಲ್ಲೂ ಅಷ್ಟೇ ಜನ ಇರ್ತಾರೆ, ಸುಮ್ಮನೆ ಕೂತಿರ್ತಾರೆ, ಹೀಗೆ ಆಗ್ತಾ ಇರುತ್ತೆ ನೋಡಿ ಹೀಗೆ ಅಂತ, ಅವ್ರಿಗೆ ಗೊತ್ತಾಗೋದಿಲ್ಲ ಹೀಗೆ ಅಂತ. ಹಾಗೆ ಆ ಮೃಗವತ್ ಕಂಡು ಅಂದರೆ ಅದು ವಾಸ್ತವಿಕ ಅದ್ರ ಹಿಂದೆ ಏನೋ ಒಂದು ಸಣ್ಣ ಏನಿರ್ತದೆ, ದೌರ್ಬಲ್ಯವೋ ಏನೋ ಒಂದು ತುರಿಕೆ ಏನೋ ಇರ್ತದೆ, ಹಾಗಾಗ್ತಾಯಿತ್ತು. ಹಾಗಾಗಿ ಅವನಿಗೆ ಮೃಕಂಡು ಅಂತ ಹೆಸರು. ಆ ಮೃಕಂಡುವನ ಮಗನೇ ಮಾರ್ಕಂಡೇಯ ಅಂತ. ಇದು ಎರಡನೇ ಅರ್ಥ. ಮತ್ತು ಮೂರನೇ ಅರ್ಥ, ಇಷ್ಟೆಲ್ಲ ಇದ್ದರೂ ಸಹ ಅವನಲ್ಲಿ ಒಂದು ಅಸಾಧಾರಣವಾದಂಥ ಶಕ್ತಿ ಇತ್ತು. ಏನು ಶಕ್ತಿ ಅಂದರೆ, ಮೃಗಾನ್ ಖಂಡಯತಿ ಮರ್ದಯತಿ ನಿಗ್ರಹಯತಿ ನಿಗೃಹ್ಣಾತಿ ಇತಿ ಮೃಕಂಡು. ಅಂದರೆ ಆತ ತನ್ನ ತಪಶಕ್ತಿಯಿಂದ ತನ್ನ ಆಶ್ರಮದ ಪರಿಧಿಯ ಒಳಗೆ ಎರ್ರಾಬಿರ್ರವಾಗಿ ಸಂಚರಿಸ್ತಾ ಇರುವಂಥ ಮೃಗಗಳನ್ನೆಲ್ಲ ಅವನು ಹೀಗೊಮ್ಮೆ ನೋಡಿದರೆ ಸಾಕಂತೆ ಅವು ಅಲ್ಲಲ್ಲೇ ಅವುಗಳ ಓಡಾಟಕ್ಕೆ ಏನಾಗ್ತಿತ್ತು, ತಡೆ ಉಂಟಾಗ್ತಿತ್ತು. ಅಂದರೆ ತಡೆಯನ್ನು ಒಡ್ಡುತ್ತಿದ್ದ ಅವನು. ಆ ಮೃಗಗಳ ಸಂಚಾರಕ್ಕೆ ಆಶ್ರಮದ ಒಳಗೆ ಅತಿಯಾಗಿ ಪ್ರವೇಶ ಮಾಡದೇ ಇರುವ ಹಾಗೆ ಒಂದು ರೀತಿಯಲ್ಲಿ ತಡೆಯನ್ನು ಒಡ್ಡುತ್ತಾ ಇದ್ದ. ಆದ್ದರಿಂದ ಅವನ ಹೆಸರು ಮೃಕಂಡು ಅಂತ. ಅಂಥ ಮೃಕಂಡುವಿನ ಮಗನೇ ಮಾರ್ಕಂಡೇಯ ಅಂತ. ಈ ಮಾರ್ಕಂಡೇಯ ದೀರ್ಘಾಯುಷಿ, ಬಹಳ ಸುದೀರ್ಘ ಕಾಲ ಬದುಕಿದವನು. ಸ್ವತಃ ವಿಷ್ಣುವಿನ ಮಾಯೆಯನ್ನು ಆತ ಅನುಭವಿಸಿದವನು. ಪ್ರಾಯಶಃ ನೀವು ಒಂದು ಚಿತ್ರವನ್ನು ನೋಡ್ತೀರ. ಆಲದ ಎಲೆಯ ಮೇಲೆ ಕೃಷ್ಣ ಮಲಗಿದ್ದಾನೆ. ತನ್ನ ಬಲಗೈಯಿಂದ ತನ್ನ ಬಲಗಾಲ ಅಂಗುಷ್ಟವನ್ನು ಹೀಗೆ ಬಾಯಲ್ಲಿ ಇರಿಸಿಕೊಂಡಿದ್ದಾನೆ. ಕರಾರವಿಂದೇನ ಪದಾರವಿಂದಂ ಮುಖಾರವಿಂದೇ ವಿನಿವೇಶಯಂತಂ ವಟಸ್ಯ ಪತ್ರಸ್ಯ ಪುಟೇಶಯಾನಂ
ಬಾಲಂ ಮುಕುಂದಂ ಮನಸಾ ಸ್ಮರಾಮಿ. ಈ ಶ್ಲೋಕ ಬಹಳ ಪ್ರಸಿದ್ಧವಾಗಿದೆ. ಇದಕ್ಕೆ ಕಾರಣ ಏನು ಅಂದರೆ, ಇದು ಆ ಮಾರ್ಕಂಡೇಯ ಮುನಿ ಆ ಮಾಯೆಯ ಹೊಡೆತಕ್ಕೆ ಸಿಲುಕಿದಾಗ ಅವನಿಗೆ ಒಂದು ರೀತಿಯ ಬಾಯಾರಿಕೆಯಿಂದ ಬಳಲ್ತಾ ಇರೋವನಿಗೆ ಬಾಯಿಗೆ ನೀರು ಬಿದ್ದ ಹಾಗೆ ಈ ಕೃಷ್ಣನ ದರ್ಶನ ಆಯಿತು ಅವನಿಗೆ. ಎಲ್ಲಿ? ಆ ಸಮುದ್ರದ ಅಲೆಗಳಲ್ಲಿ ಆಲದ ಎಲೆಯ ಮೇಲೆ ಕೃಷ್ಣ ಇರುವುದನ್ನು ಕಂಡ. ಆ ಕೃಷ್ಣ ಹೇಗಿದ್ದ ಕೇಳಿದರೆ, ತನ್ನ ಬಲಗಾಲ ಅಂಗುಷ್ಟವನ್ನು ತನ್ನ ಬಲಗೈಯಲ್ಲಿ ಹಿಡಿದು ತನ್ನ ಬಾಯಲ್ಲಿ ಇರಿಸಿಕೊಳ್ತಾ ಇದ್ದ. ಅಂಥ ಕೃಷ್ಣನನ್ನು ನೋಡಿದ್ದಾನೆ. ಇವತ್ತೆಲ್ಲ ಕಡೆಗೂ ಈ ಚಿತ್ರ ಸಿಗತ್ತೆ, ಅದರ ಹಿನ್ನೆಲೆ ಇಷ್ಟು ಅಂತ ಬಹಳಷ್ಟು ಜನರಿಗೆ ಗೊತ್ತಿರುವುದಿಲ್ಲ. ಇಂತಹ ಆ ಬಾಲಕೃಷ್ಣನನ್ನು ಅವನು ನೋಡಿದವನು. ಅದರ ಜೊತೆಗೆ ಶಿವಶಿವಯ್ಯರನ್ನು ಸಹ ಕಂಡವನು. ಅಷ್ಟು ಹಿನ್ನೆಲೆಯಲ್ಲಿ ಈ ಮೃಕಂಡು ಎನ್ನುವಂತಹ ಮುನಿಯ ಮಗನಾದ್ದರಿಂದ ಮಾರ್ಕಂಡೇಯನಾದ ಅವನು ತುಂಬ ದೀರ್ಘಾಯುಷಿಯಾಗಿದ್ದ. ಅಂಥ ಮಾರ್ಕಂಡೇಯ ಮುನಿಯಿಂದ ಪ್ರಣೀತವಾದಂತಹದ್ದಾದ್ದರಿಂದ ಈ ಸಪ್ತಶತಿಯ ಮೂಲ ಗ್ರಂಥದ ಹೆಸರು ಮಾರ್ಕಂಡೇಯ ಪುರಾಣ. ಅವನು ಹೇಳಿದ್ದು ಯಾರಿಗೆ ಹೇಳಿದ ಅಂತಂದರೆ, ಕ್ರೋಷ್ಟ ಅಂತ ಇನ್ನೊಬ್ಬ ಋಷಿ, ಅವನಿಗೆ ಇನ್ನೊಂದು ಹೆಸರು ಕ್ರೋಷ್ಟ ಅನ್ನೋವನಿಗೆ ಭಾಗುರಿ ಅಂತ. ಅಂದರೆ ಭಾಗುರಿ ಅಂತ ಕರೆಯಲ್ಪಡುವಂತಹ ಕ್ರೋಷ್ಟ ಎನ್ನುವಂತಹ ಮುನಿಗೆ ತನ್ನ ಶಿಷ್ಯನಿಗೆ ಈ ವಿಚಾರವನ್ನು ಹೇಳಿದ್ದಾದ್ದರಿಂದ ಮಾರ್ಕಂಡೇಯ ಉವಾಚ, ಮಾರ್ಕಂಡೇಯ ಹೇಳಿದ. ಯಾರಿಗೆ ಹೇಳಿದ? ತನ್ನ ಶಿಷ್ಯನಿಗೆ, ಆ ಭಾಗುರಿಗೆ ಹೇಳಿದ ಅಂತ. ಹಾಗಾಗಿ ಮಾರ್ಕಂಡೇಯ ಉವಾಚ ಅಂತ. ಮತ್ತು ಇದು ಇಷ್ಟಕ್ಕೆ ನಿಲ್ಲುವುದಿಲ್ಲ ವಿಷಯ. ಅಂದರೆ ಇಡೀ ಈ ಮಾರ್ಕಂಡೇಯ ಪುರಾಣ ಇರುವುದೇ ಮೃಕಂಡು ಅಂದರೆ ಮಾರ್ಕಂಡೇಯ ಮತ್ತು ಆ ಕ್ರೌಷ್ಟುಕಿ ಅಥವಾ ಭಾಗುರಿ ಇವರಿಬ್ಬರ ಸಂವಾದದ ರೂಪದಲ್ಲಿ. ಈ ಹೆಸರೆಲ್ಲ ಸ್ವಲ್ಪ ವಿಚಿತ್ರವಾದವು, ಹಾಗಾಗಿ ನಾವು ನೆನಪಿಟ್ಟುಕೊಳ್ಳಿಕ್ಕೆ ಅನುಕೂಲ ಆಗಲಿ ಅಂಥೇಳಿ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ನಾನು. ಕ್ರೌಷ್ಟುಕಿ ಅಥವಾ ಭಾಗುರಿ ಹೀಗೆ ಅಂತ ಇವರ ಸಂವಾದ ರೂಪದಲ್ಲಿದೆ. ಇದನ್ನು ದ್ರೋಣ ಎನ್ನುವಂಥ ಒಬ್ಬ ಪಕ್ಷಿಯ ರೂಪದಲ್ಲಿರುವಂತಹ ಮುನಿ ತನ್ನ ಶಿಷ್ಯರಾದಂತಹ 4 ಶಿಷ್ಯರಿಗೆ ಹೇಳಿದ. ಆ ಶಿಷ್ಯರು ಈ ಪುರಾಣದ ವಿಚಾರವನ್ನು ವ್ಯಾಸರ ಶಿಷ್ಯರಾದಂಥ ಜೈಮಿನಿಗೆ ಹೇಳಿದರು. ಅಲ್ಲಿ ಏನು ಹೇಳ್ದಂಗಾಯಿತು? ಮೊಟ್ಟ ಮೊದಲ ಇದು ಬಂದಿದ್ದು ಮಾರ್ಕಂಡೇಯ ಮತ್ತು ಕ್ರೌಷ್ಟುಕಿಯವರ ಸಂವಾದದಿಂದ. ಅವರ ಸಂವಾದವನ್ನು ಕೇಳಿಸಿಕೊಂಡವನು ಯಾರು ಅಂದರೆ ದ್ರೋಣ ಎನ್ನುವಂತಹ ಹೆಸರಿನ ಪಕ್ಷಿಯ ರೂಪದಲ್ಲಿರುವಂಥ ಒಬ್ಬ ಋಷಿ. ಆ ಋಷಿ ತನ್ನ ಶಿಷ್ಯರಿಗೆ, ಶಾಪಗ್ರಸ್ತರಾದಂಥ 4 ಶಿಷ್ಯರು, ಅವರು ಸಹ ಪಕ್ಷಿಯ ರೂಪದಲ್ಲೇ ಇದ್ದವರು, ಅವರಿಗೆ ಆತ ಹೇಳ್ತಾನೆ. ಹಾಗೆ ಅವರಿಂದ ಮತ್ತೆ ಪುನಃ ಯಾರು ಕೇಳಿಕೊಂಡ್ರು ಅಂದರೆ ಮುಂದೆ ಬರ್ತದೆ ಯಾರು ಯಾರಿಗೆ ಹೇಳಿದ್ರು ಅಂತ. ಅಂತಹ ಹೀಗೆ ಒಂದು ಗುರು ಪರಂಪರೆಯ ಹಿನ್ನೆಲೆಯಲ್ಲಿ ಬಂದಂತಹದ್ದು. ಹೀಗೆ ನಮಗೆ ಅದು ಸಿಕ್ಕಿತು. ಹೀಗೆ ಮಾರ್ಕಂಡೇಯ ಉವಾಚ, ಮಾರ್ಕಂಡೇಯ ಹೇಳಿದ. ಏನಿದ್ರು ಸಹ ಮೂಲ ಮಾರ್ಕಂಡೇಯ ಮತ್ತು ಕ್ರೌಷ್ಟುಕಿ ಇವರಿಬ್ಬರ ಸಂವಾದ ರೂಪದಲ್ಲಿ ಇದ್ದಂಥದ್ದು. ಏನು ಹೇಳ್ತಾರೆ ಅಂದರೆ, ಸಾವರ್ಣಿ ಸೂರ್ಯತನಯೋ ಯೋ ಮನುಃ ಕಥ್ಯತೆ ಅಷ್ಟಮಃ ನಿಶಾಮಯ ತದುತ್ಪತ್ತಿಂ ವಿಸ್ತರಾದ್ ಗದತೋ ಮಮ. ಇದು ದುರ್ಗಾ ಸಪ್ತಶತಿಯ ಮೊದಲ ಶ್ಲೋಕ. ಏನು ಈ ಶ್ಲೋಕಕ್ಕೆ ಅರ್ಥ? ಸ್ವಲ್ಪ ಹಿನ್ನೆಲೆ ಬೇಕು ಇದಕ್ಕೆ. ಹಾಗೆ ಇಲ್ಲದೇ ಇದ್ದರೆ ಇದು ಏನು ಅರ್ಥವೇ ಆಗುವುದಿಲ್ಲ. ಏನು ಹಿನ್ನೆಲೆ ಅಂದರೆ, ವಿಶ್ವಕರ್ಮನ ಮಗಳು, ಅವಳ ಹೆಸರು ಸಂಜ್ಞಾ ಅಂತ. ಅವಳನ್ನು ಸೂರ್ಯನಾರಾಯಣ ಮದುವೆ ಆಗಿದ್ದ. ಮದುವೆ ಆದ ಮೇಲೆ ಇಬ್ಬರ ದಾಂಪತ್ಯದ ಫಲವಾಗಿ 3 ಜನ ಮಕ್ಕಳು. ಸಂಜ್ಞಾ ಮತ್ತು ಸೂರ್ಯ ಇವರಬ್ಬರ ದಾಂಪತ್ಯದ ಫಲವಾಗಿ ಮೊದಲನೆಯ ಮಗ ವೈವಸ್ವತ ಮನು. ಈ ಹೆಸರೆಲ್ಲ ಸರಿಯಾಗಿ ನಾವು ನೆನಪಿಟ್ಕೊಳ್ಬೇಕು.
ಯಾಕೆಂದರೆ ಈ ವೈವಸ್ವತ ಮನುಗಿಂತ ಹಿಂದೆ 6 ಜನ ಮನುಗಳಾಗಿಬಿಟ್ಟಿದ್ದಾರೆ. ಸ್ವಯಂಭವ ಮನುವಿಂದ ಶುರುವಾಗ್ತದೆ, ಅಲ್ಲಿಂದ ಇವನು 6ನೇಯವನು. ಹಾಗಾಗಿ ಈ ವೈವಸ್ವತ ಮನು ಸೂರ್ಯನ ಮೊದಲನೆಯ ಮಗ. ಮನು ಅಂತ ಯಾಕೆ ಕರೀತಾರೆ ಅಂದರೆ, ಅವನು ಒಂದು ಮನ್ವಂತರ ಎನ್ನುವಂಥ ಕಾಲಕ್ಕೆ ಅವಧಿಗೆ ಒಡೆಯ ಸ್ವಾಮಿ ಆಗಿರ್ತಾನೆ. ಅಂದರೆ ಅವನು ಒಂದು ಮನ್ವಂತರಕ್ಕೆ ಆ ಕಾಲದ ಅವಧಿಗೆ ಸ್ವಾಮಿ ಆದದ್ರಿಂದ ಅವನ ಹೆಸರು ಮನು ಅಂತ, ಅಥವಾ ಮನ್ವಂತರಾಧಿಪ, ಸ್ಪಷ್ಟವಾಗಿ ಅರ್ಥ ಆಗಬೇಕು ಅಂತ. ಆದರೆ ಇಷ್ಟು ಹಿನ್ನೆಲೆಯಲ್ಲಿ ಸ್ವಯಂಭುವ ಮನು ಮೊದಲನೇ ಮಗ, ಮತ್ತು ಅವನ 2ನೇ ಮಗನೇ ಯಮ, ಕೊಲ್ಲುವವನು ಅಂತ ಹೇಳ್ತೇವಲ್ಲ ನಾವು. ಈ ಯಮ ಯಾರ ಮಗ? ಸೂರ್ಯನ ಮಗ. ಇವರಿಬ್ಬರು ಗಂಡು ಮಕ್ಕಳಾದ ಮೇಲೆ ಹುಟ್ಟಿದವಳೇ ಯಮುನಾ. ಅಲ್ಲಿಗೆ 3 ಜನ ಮಕ್ಕಳು. ಯಾರಿಗೆ? ಸೂರ್ಯ ಮತ್ತು ಸಮುಜ್ಞಾ ಇವರ ದಾಂಪತ್ಯದ ಫಲವಾಗಿ ಬಂದವರು. ಅದೊಂದು ಸಲ ಈ ಸೂರ್ಯನ ಪತ್ನಿಯಾದಂಥ ಸಮುಜ್ಞಾ ಇದ್ದಕ್ಕಿದ್ದಾಗೆ ಒಂದು ಸಲ ತಾನು ತವರು ಮನೆಗೆ ಹೋಗಿ ಬರ್ತೇನೆ, ಅನುಮತಿ ಕೊಡಬೇಕು ಅಂತ ಪತಿಯಾದಂಥ ಸೂರ್ಯನಲ್ಲಿ ಕೇಳಿದಳು. ಸೂರ್ಯ ಹೇಳ್ತಾನೆ, ಮಕ್ಕಳಿನ್ನೂ ಚಿಕ್ಕವರು ಇರಬೇಕು ಪ್ರಾಯಶಃ, ಹಾಗಾಗಿ ನೀನು ಹೋದರೆ ನನಗೆ ಈ ಜಗದ್ಭ್ರಮಣೆ ಮಾಡುವ ಕೆಲಸ ಅಂತೂ ಇದ್ದೇ ಇದೆ, ಹಾಗಾಗಿ ನೋಡ್ಕೊಳ್ಳೋರು ಯಾರೂ ಇಲ್ಲ, ಹಾಗಾಗಿ ನೀನು ಹೋಗೋದು ಬೇಡ ಅಂತ ಹೇಳಿ ಸೂರ್ಯ ಸಮುಜ್ಞಾದೇವಿಗೆ ತವರು ಮನೆಗೆ ಹೋಗೋದಕ್ಕೆ ಒಪ್ಪಿಗೆಯನ್ನು ಕೊಡಲಿಲ್ಲ. ಆದರೆ ಸಮುಜ್ಞಾ ಮಹಾ ಪ್ರಭಾವಶಾಲಿ ಆದಂಥ ಹೆಣ್ಣುಮಗಳವಳು. ಈ ವಿಷಯದಲ್ಲಿ ಇವತ್ತಿನ ಕಾಲದ ಹೆಣ್ಣು ಮಕ್ಕಳು ಹಾಗೆ ಇರ್ತಾರಲ್ಲ, ಕೆಲವು ಜನ ಅವ್ರಿಗೆ ತವ್ರ ಮನೆಗೆ ಹೋಗಬೇಕು ಅಂತ ಆಸೆ ಬಂದುಬಿಟ್ರೆ ಯಾರು ತಡೆದ್ರೂ ಸಹ ನಿಲ್ಲೋದಿಲ್ಲ ಹೇಗೆ ಅಂತ. ತಮಾಷೆ ಹೇಳ್ತಿದ್ದೇನೆ, ಮತ್ತು ತಪ್ಪು ತಿಳ್ಕೊಳ್ಬೇಡಿ ಹೀಗೆ ಅಂತ. ಅಂದರೆ ಸಹಜ, ಯಾಕೆಂದರೆ ಅವ್ರ ಮೂಲ ಇರೋದು ಅಲ್ಲೇ ತಾನೆ. ಬ್ಲಡ್ ಈಸ್ ಥಿಕ್ಕರ್ ದ್ಯಾನ್ ವಾಟರ್ ಅಂತ ಇಂಗ್ಲೀಷಲ್ಲಿ ಹೇಳ್ತಾರಲ್ಲ. ಈಗ ನೀರಿಗಿಂತ ರಕ್ತ ದಪ್ಪ ಅಲ್ವಾ, ಹಾಗೇನೆ ಎಷ್ಟಂದ್ರೂ ಸಹ ತವರು ಮನೆಯೇ. ಹಾಗಾಗಿ ಆ ಹಿನ್ನೆಲೆಯಲ್ಲಿ ಅವಳು ಹೋಗಲೇಬೇಕು ತೀರ್ಮಾನ ಮಾಡಿದ್ಲು. ಆದರೆ ಸ್ವಲ್ಪ ವಿಚಾರ ಮಾಡಿದ್ಲು, ನಮ್ಮ ಯಜಮಾನರಿಗೆ ನಾನು ಹೋದದ್ದು ಗೊತ್ತೇ ಆಗಬಾರ್ದು ಅಂಥೇಳಿ ವಿಚಾರ ಮಾಡಿ ತನ್ನ ದೇಹದಿಂದ ಯಥಾವತ್ತಾದಂಥ ಇನ್ನೊಂದು ರೂಪವನ್ನು ನಿರ್ಮಿಸಿದಳು. ಅವಳ ಛಾಯೆ, ನೆರಳಿನಿಂದ ಹುಟ್ಟಿದವಳು. ಅವಳಿಗೆ ಛಾಯಾ ಸಮುಜ್ಞಾ ಅಂತ ಹೆಸರು. ಆ ಛಾಯಾ ಸಮುಜ್ಞಾಗಳನ್ನು ತನ್ನ ಅಧಿಕಾರದ ಸ್ಥಾನದಲ್ಲಿ ಕುಳ್ಳಿರಿಸಿ, ನಾನು ಬರುವೆ ನೋಡ್ಕೋ ಅಂತ ಹೇಳಿ ಇವಳು ತವರ ಮನೆಗೆ ಹೋದಳು. ಆದರೆ ಏನಾಯಿತು ಕೇಳಿದರೆ, ಜಗತ್ತಿಗೆ ಬೆಳಕನ್ನು ಕೊಡುವಂಥ ಸೂರ್ಯನಾರಾಯಣನಿಗೆ ಇವಳು ಸಮುಜ್ಞಾದೇವಿಯ ಛಾಯಾರೂಪದವಳು ಅಂತ ಗೊತ್ತಾಗಲಿಲ್ವಂತೆ. ಯಾವಳು ಹಾಗೆ ಅಲ್ವಾ, ದೀಪದ ಬುಡದಲ್ಲಿ ಏನಿರ್ತದೆ? ಕತ್ತಲು ಅಲ್ವಾ. ಅದರ ದೂರದ ಕಡೆ ಎಲ್ಲ ಕಡೆಯೂ ಬೆಳಕನ್ನು ಹರಿಸ್ತದೆ, ಆದರೆ ತನಗೆ ಯಾವುದು ಆಶ್ರಯ ಕೊಟ್ಟಿದೆಯೋ ಅದನ್ನದು ಬೆಳಗೋದಿಲ್ಲ. ಇದು ನಿಯಮ. ಇದು ದೀಪದ ಬುಡದಲ್ಲಿ ಕತ್ತಲೆ. ನೋಡಿ, ಟಾರ್ಚ್ ನೀವು ಹೀಗೆ ಬಿಡ್ತೀರಿ ಹೊರಗಡೆಗೆ ಅಲ್ವಾ, ಆದರೆ ಯಾವ ಟಾರ್ಚೂ ಸಹ ತನ್ನೊಳಗೆ ಏನಿದೆ ಅನ್ನೋದನ್ನು ತೋರಿಸೋದಿಲ್ಲ. ತೋರಿಸ್ತದೆಯಾ? ಇಲ್ಲ. ಟ್ಯೂಬ್ಲೈಟ್ ಇದೆ ಹೊರಗಡೆ, ಅದರಿಂದ ಆಚೆ ಕಡೆ ಎಲ್ಲ ಬೆಳಗ್ತದೆ, ಆದರೆ ಅದು ಹಿಂಭಾಗ ಬೆಳಗ್ತದೆ? ಅದು ಇಲ್ಲ. ಹಾಗಾಗಿ ಅದರ ಬುಡದಲ್ಲಿ ಕತ್ತಲು. ಹಾಗೆ ಸೂರ್ಯನಿಗೆ ಈ ಛಾಯಾ ರೂಪದಲ್ಲಿದ್ದವಳು ಇವಳು ಅಂತ ಗೊತ್ತಾಗಲಿಲ್ವಂತೆ. ಕೊನೆಗೆ ಅವಳ ಜೊತೆಗೆ ಆತ ಸುಖವಾಗಿದ್ದ. ಹೀಗೆ ಸಂಜ್ಞಾ ಛಾಯಾ ಅಂದರೆ ಛಾಯಾರೂಪದ ಸಂಜ್ಞಾನ ಜೊತೆಗೆ ಅವನು ಸುಖವಾಗಿರುವಾಗ ಅವಳಿಂದ ಮತ್ತೆ ಪುನಃ ಇಬ್ಬರು ಮಕ್ಕಳು ಆದರು ಸೂರ್ಯನಿಗೆ. ಅವಳಲ್ಲಿ ಸೂರ್ಯನಿಂದ ಹುಟ್ಟಿದಂತಹ ಇಬ್ಬರು ಮಕ್ಕಳು ಯಾರ್ಯಾರು ಅಂದರೆ, ಒಬ್ಬನ ಹೆಸರು ಸಾವರ್ಣಿ ಮನು. ಮೊದಲನೇವನು ಸಂಜ್ಞಾದೇವಿಯಲ್ಲಿ ಹುಟ್ಟಿದವನು ವೈವಸ್ವತ ಮನು, ಇವನು ಸಾವರ್ಣಿ. ಇಬ್ಬರೂ ಮನುಗಳೇ ಆದ್ದರಿಂದ ಮನು ಅಂತ ಹೇಳ್ಬೋದು, ಆದರೆ ಅಣ್ಣನ ತಮ್ಮನೊಂದು ಕನ್ಫ್ಯೂಷನ್ ಆಗಿಬಿಡ್ತದಲ್ಲ. ಹಾಗಾಗಿ ಅವನ ಹೆಸರು ವೈವಸ್ವತ ಮನು, ಇವನ ಹೆಸರು ಸಾವರ್ಣಿ ಮನು ಅಂತ. ಇವನು ಎಲ್ಲಿ? ಛಾಯಾ ಸಂಜ್ಞಾದೇವಿಯಲ್ಲಿ ಹುಟ್ಟಿದವನು. ಮತ್ತು ಇನ್ನೊಬ್ಬ ಹುಟ್ಟಿದ, ಅವನ ಹೆಸರೇ ಶನೈಶ್ಚರ ಅಂತ.
ಇವನ ಪರಿಚಯ ಬೆಂಗಳೂರವ್ರಿಗೆ ತುಂಬ ಜನರಿಗೆ ಇರ್ತದೆ. ಯಾಕೆಂದರೆ ದೇವಸ್ಥಾನಕ್ಕೆ ಹೋದಾಗ ಮೂಲ ದೇವರನ್ನು ಮರೆತರೂ ಸಹ ನಾವು ಹೊರಗಡೆ ಬಂದು ನವಗ್ರಹಗಳಲ್ಲಿ ವಿಶೇಷವಾಗಿ ಈ ಶನಿ ಮಹಾತ್ಮನನ್ನು ನಾವು ಸ್ಮರಿಸೋದನ್ನು, ಪ್ರದಕ್ಷಿಣೆ ಹಾಕೋದನ್ನು ನಾವು ಮರೆಯೋದಿಲ್ಲ ಅಂತ. ಅದು ಶನಿವಾರ ಬಂತು ಅಂತಂದರೆ ಆ ದೇವಸ್ಥಾನದ ಅಕ್ಕಪಕ್ಕ ಎಲ್ಲೂ ಸಹ ಹೋಗಲಿಕ್ಕೆ ಆಗೋದಿಲ್ಲ. ಅಷ್ಟು ಹಿನ್ನೆಲೆಯಲ್ಲಿ ಅಲ್ಲಿಗೆ ಸೂರ್ಯನಾರಾಯಣ ಎಷ್ಟು ಜನ ಮಕ್ಕಳು? ಸಂಜ್ಞಾದೇವಿಯಲ್ಲಿ 3. ಯಾರ್ಯಾರು? ವೈವಸ್ವತಮನು ಮತ್ತು ಯಮ, ಅದಾದಮೇಲೆ ಯಮುನಾ. ಏಕೆಂದರೆ ಯಮುನಾ ದೇವಿಯ ತಂದೆ ತಾಯಿ ಯಾರು ಅಂತ ಯಾರು ಕೇಳಿಬಿಟ್ರೆ ಗೊತ್ತಿರಬೇಕಲ್ಲ ನಮಗೆ. ಹೀಗೆ ಅದಾದಮೇಲೆ ಛಾಯಾ ಸಂಜ್ಞಾದೇವಿಯಲ್ಲಿ ಹುಟ್ಟಿದವರು ಇಬ್ಬರು, ಒಬ್ಬ ಸಾವರ್ಣಿಮನು, ಇನ್ನೊಬ್ಬ ಶನೈಶ್ಚರ. ಹೀಗೆ ಈಗ ನೋಡಿ, ಪ್ರಶ್ನೆ ಇಷ್ಟೇ, ಈ ಸಾವರ್ಣಿ ಸೂರ್ಯತನಯ ನೋಡಿ ಅಲ್ಲಿ ಬಂತು ಇವಾಗ ಮೊದಲನೇ ಶ್ಲೋಕದಲ್ಲಿ. ಸೂರ್ಯತನಯ, ಸೂರ್ಯನ ಮಗನಾದಂತಹ ಸಾವರ್ಣಿ. ಅವನು ಯಾರಪ್ಪ ಅಂದರೆ ಅಷ್ಟಮಃ ಮನು. ಎಷ್ಟನೇವನವನು? 8ನೆಯ ಮನು. ಅವನು 8ನೆಯ ಮನು ಅಂದರೆ ಹಾಗಿದ್ರೆ ಅದಕ್ಕೂ ಹಿಂದೆ ಎಷ್ಟು ಜನ ಆಗಿದ್ದಾರೆ? 7 ಜನ ಆಗಿದ್ದಾರೆ ಅಂತ ಆಯಿತು. ಈಗ ನಾವು ಸ್ವಲ್ಪ ಲೆಕ್ಕ ಹಾಕಬೇಕು. ಇದು ಸ್ವಲ್ಪ ಗಣಿತ. ಹಾಗಾಗಿ ದುರ್ಗಾ ಸಪ್ತಶತಿ ಉಪನ್ಯಾಸ ಮಾಡ್ತೇನೆ ಅಂತ ಬಂದು ಗಣಿತ ಪಾಠ ಮಾಡಲಿಕ್ಕೆ ಶುರು ಮಾಡಿದ್ರೆ ನೀವು ಅಂತ ನನ್ನನ್ನು ಕೇಳಬೇಡಿ. ಯಾಕೆಂದರೆ ಒಂದು ವಿಷಯವನ್ನು ತಿಳಿಸ್ಬೇಕು ಅಂತಾದರೆ ನಾನು ಅದನ್ನು ಪೂರ್ತಿಯಾಗಿ ಹೇಳಲೇಬೇಕಾದ್ದು ಅನಿವಾರ್ಯ. ಅದಿಲ್ಲ ಸುಮ್ಮನೆ ಮಂಡು ಕಪ್ಲತಿ ಮಾಡ್ಕೊಂಡು ಜಂಪ್ ಮಾಡ್ಕೊಂಡು ಮುಂದಕ್ಕೆ ಹೋಗ್ತಾ ಇರ್ತೇನೆ. ಆಮೇಲೆ ಮತ್ತೆ ಪುನಃ ಮೊದಲನೇ 7 ಜನರ ಹೆಸರನ್ನು ಹೇಳಿಲ್ವಲ್ಲ, ಇವನು ಹೇಗೆ 8ನೇವನಾದ ಅಂತ ನನ್ನನ್ನು ಕೇಳಬಾರದು. ಹೇಳಬೇಕಾ ಬೇಡವಾ? ಹೇಳೇ ಬಿಡಬೇಕು. ಹಾಗಿದ್ದು ನೋಡೋಣ ಹೇಗೆ ಈ ಮನುಗಳ ವ್ಯವಸ್ಥೆ ಹೇಗೆ ಅಂದರೆ, ನಮ್ಮಲ್ಲಿ ಒಟ್ಟು 14 ಜನ ಮನುಗಳಿದ್ದಾರೆ. ಇವರೇ ಆ ಮನ್ವಂತರದ ಅಧಿಪತಿಗಳು. ಮೊದಲನೇವನು ಸ್ವಯಂಭುವ ಮನು, ಮೊದಲನೇವನು. ಅದಾದಮೇಲೆ ಸ್ವಾರೋಚಿಷ, ಅದಾದಮೇಲೆ 3ನೇವನು ಔತ್ತಮ ಅಂತ, 4ನೇವನು ತಾಪಸ ಅಂತ, 5ನೇಯವನು ರೈವತ, 6ನೇಯವನು ಚಾಕ್ಷುಷ, 7ನೇಯವನು ವೈವಸ್ವತ. ಈಗ ನಾವು ಇದೇ ಮನ್ವಂತರದಲ್ಲಿ ಇದ್ದೇವೆ. ಯಾರಾದರೂ ಮನೆಯಲ್ಲಿ ಪೂಜೆ ಮಾಡುವವರಿದ್ದರೆ, ಪೂಜೆ ಮಾಡಬೇಕಿದ್ರೆ ಸಂಕಲ್ಪ ಹೇಳುವ ಕ್ರಮ ಇದ್ದರೆ, ಶ್ರೀಮದ್ ಭಗವತಃ ವಿಷ್ಣುರಾಜ್ಞೆಯ ಪ್ರವೃತ್ತಮಾನಸ್ಯ ಅದ್ಯ ಬ್ರಹ್ಮಣಃ ದ್ವಿತೀಯ ಪರಾರ್ಧೆ ಶ್ರೀಹರೇ ಶ್ವೇತವರಾಕಲ್ಪೆ ಮುಂದೆ ವೈವಸ್ವತ ಮನ್ವಂತರೇ. ಇಡೀ ಕಾಲವನ್ನು ಹೇಳ್ತಾ ಹೇಳ್ತಾ ಬರುತ್ತೆ. ಇಷ್ಟು ದೊಡ್ಡದಾದಂಥ ವಿಶಾಲವಾದ ಕಾಲದಲ್ಲಿ ನಾನು ಇವತ್ತು ಆ ಕಾಲಖಂಡದ ಯಾವ ಭಾಗದಲ್ಲಿ ಇದ್ದೇನೆ ಅನ್ನೋದನ್ನು ನಾವು ಪ್ರತಿದಿನವೂ ಸಹ ಪೂಜೆ ಮಾಡುವಾಗ ಅಥವಾ ಸಂಧ್ಯಾ ಮಾಡುವಾಗ ಅದನ್ನು ಹೇಳ್ತೇವೆ. ಇಂಥದ್ದು ಹಾಗೇ ಬಂದು 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 ಕೊನೆಗೆ ಕ್ರೋಧಿನಾಮ ಸಂವತ್ಸರೆ, ದಕ್ಷಿಣಾಯಣೆ ಅಲ್ವಾ, ವರ್ಷ ಋತೌ, ಶ್ರಾವಣ ಮಾಸೆ, ಕೃಷ್ಣೇ ಪಕ್ಷ, ಇವತ್ತಿಂದ ಹೌದು ತಾನೇ. ಅದಾದಮೇಲೆ ವಾರ ಹೇಳಬೇಕಲ್ಲ ಮತ್ತೆ ಪುನಃ. ಯಾವ ವಾರ? ಪ್ರತಿಪತ್ತಿಥೌ ಮಂಗಲವಾಸರೇ ಅಂದರೆ ನೋಡಿ ನಮ್ಮ ಕ್ರಮ ಹೇಗುಂಟು. ವಿಶಾಲವಾದಂಥ ಈ ಪ್ರಪಂಚ, ಈ ಕಾಲಖಂಡ, ಇದರೊಳಗೆ ನಾನು ಎಲ್ಲಿದ್ದೇನೆ ಅಂದರೆ ಇಷ್ಟು ಸಣ್ಣ ವಸ್ತು ಅಲ್ವಾ. ಇಂತಹ ಕಾಲಖಂಡದಲ್ಲಿ ನಾನು ಕುಳಿತು ಈ ಅನುಷ್ಠಾನವನ್ನು, ಉಪಾಸನೆಯನ್ನು, ಪೂಜೆಯನ್ನು ಮಾಡ್ತಾ ಇದ್ದೇನೆ ಅಂತ ಹೇಳೋದಕ್ಕೆ ಇಷ್ಟೆಲ್ಲ ಹಿನ್ನೆಲೆ. ಹೀಗೆ ವೈವಸ್ವತ ಮನು, ಈಗ ನಾವು ವೈವಸ್ವತ ಮನುವಿನಲ್ಲಿ ಇದ್ದೇವೆ. 7 ಜನ ಆದರೂ 7ನೇದು ನಡೀತಾ ಇದೆ ಈಗ. ಇನ್ನು ಮುಂದೆ ಮತ್ತೆ ಪುನಃ ಇದ್ದಾರೆ 7 ಜನ. ಅವರೆಲ್ಲ ಯಾರ್ಯಾರು ಅಂದರೆ ಅದೇ ಮುಂದಿನವನು ಸೂರ್ಯ ಸಾವರ್ಣಿ, ವೈವಸ್ವತ ಮನುವಿನ ತಮ್ಮನೇ ಸೂರ್ಯ ಸಾವರ್ಣಿ. ಅದಾದಮೇಲೆ ಮುಂದಿನವನು ದಕ್ಷ ಸಾವರ್ಣಿ, 9 ಇಲ್ಲಿಗೆ ಆಯಿತು. ಅದಾದಮೇಲೆ ಬ್ರಹ್ಮ ಸಾವರ್ಣಿ, ಅದಾದಮೇಲೆ ಧರ್ಮ ಸಾವರ್ಣಿ, ಅದಾದಮೇಲೆ ರುದ್ರ ಸಾವರ್ಣಿ, ದೇವ ಸಾವರ್ಣಿ, ಇಂದ್ರ ಸಾವರ್ಣಿ. ಈ 7 ಮನ್ವಂತರಗಳನ್ನು ಸಾವರ್ಣಿ ಮನ್ವಂತರಗಳು ಅಂತ ಕರೀತಾರೆ. ಈಗ ನಿಮಗೆ ಈ ಮನ್ವಂತರ ಅಂದರೆ ಈ ಮನು ಎನ್ನುವಂಥ ಹೆಸರಿನ ಶಾರ್ಟ್ ಫಾರಮಲ್ಲಿ ಮನು, ಮನ್ವಂತರ ಅಧಿಪತಿಗಳು. ಮನ್ವಂತರ ಒಂದು ಕಾಲಖಂಡ, ಆ ಕಾಲದ ಅವಧಿಗೆ ಒಡೆಯರಾದ್ರಿಂದ ಮನ್ವಂತರಾಧಿಪರು ಅಂತ ಕರೀತಾರೆ ಅವರನ್ನು. ಹಾಗಿದ್ರೆ ಮನ್ವಂತರ ಅನ್ನುವಂಥ ಕಾಲ ಉಂಟಲ್ಲ, ಆ ಕಾಲ ಅದು ಹೇಗೆ ಅಂತಂದರೆ ಆ ಕಾಲವನ್ನು ಲೆಕ್ಕ ಹಾಕಬೇಕು ನಾವು.
ಒಬ್ಬೊಬ್ಬವನು ಎಷ್ಟು ವರ್ಷಗಳ ಕಾಲ ರಾಜ್ಯಭಾರ ಮಾಡ್ತಾನೆ ಅಂತ. ಹಾಗೆ ಮಾಡುವುದಕ್ಕಿಂತ ಯಾವ ಅವಧಿಯಲ್ಲಿ ರಾಜ್ಯಭಾರ ಮಾಡ್ತಾರೆ ಅನ್ನೋದು ಮುಖ್ಯ. ಅದಕ್ಕೋಸ್ಕರ ನಿಮ್ಮನ್ನೆಲ್ಲ ಸೃಷ್ಟಿ ಮಾಡಿದ ಆ ಮೂಲ ಪುರುಷ ಚತುರ್ಮುಖ ಬ್ರಹ್ಮ ಇದ್ದಾನಲ್ಲ, ಅವನ ಒಂದು ಹಗಲನ್ನು ನಾವು ಲೆಕ್ಕ ಹಾಕಬೇಕು. ಒಂದು ಹಗಲು ಇಡೀ ದಿವಸ ಅಲ್ಲ, 24 hours ಅಲ್ಲ, 12 hours. ಅವನ 12 hours ಈ 14 ಜನ ಮನುಗಳು ಕೆಲಸ ಮಾಡಿ ಹೋಗ್ತಾ ಇರ್ತಾರೆ. ಒಬ್ಬೊಬ್ಬನಿಗೆ ನೆಟ್ಟಿಗೆ 3/4 ಗಂಟೆನೂ ಬರೋಲ್ಲ. ಆದರೆ ನಮ್ಮ ಕಾಲಮಾನ ಅಲ್ಲ, ಅವನ ಕಾಲಮಾನ. ಯಾರ ಕಾಲಮಾನ ಅದು? ಚತುರ್ಮುಖನ ಕಾಲಮಾನ. ಹಾಗಾಗಿ ಈ ಕಾಲಮಾನ ಅಂತ ಲೆಕ್ಕ ಹಾಕ್ತಾ ಹೋದರೆ ಚತುರ್ಮುಖನ ಒಂದು ಹಗಲಿನ ಅವಧಿ ಎಷ್ಟು ಅಂತಂದರೆ ಏನಿಲ್ಲ, ಭಾಳ ಸುಲಭ ಲೆಕ್ಕ ಹಾಕ್ತಾನೆ. ಬೇಕೇನು ನೋಡಿ, ನಮ್ಮಲ್ಲಿ ಯುಗಗಳು ಅಂತ ಇವೆ. ಕಲಿಯುಗ, ಅದಾದಮೇಲೆ ಅದಕ್ಕೂ ಹಿಂದಕ್ಕೆ ಹೋಗಬೇಕು. ಯಾವುದು? ದ್ವಾಪರ ಯುಗ. ಅದಕ್ಕೂ ಹಿಂದಕ್ಕೆ ಹೋದರೆ ತ್ರೇತಾಯುಗ. ಅದಕ್ಕೂ ಹಿಂದಕ್ಕೆ ಹೋದರೆ ಕಲಿಯುಗ, ಕೃತಯುಗ. ವೆರಿ ಗುಡ್. ಏಕೆಂದರೆ ನಾವು ತಪ್ಪಿದ್ರೆ ಗೊತ್ತಾಗ್ತದೆ ಸರಿಯಾಗಿ ಗೊತ್ತಿದ್ದವರು ಇದ್ದಾರೋ ಇಲ್ಲೋ ಅಂತೇಳಿ. ಹಾಗಾಗಿ ಕೃತಯುಗ. ಇದರೊಂದು ಸ್ವಾರಸ್ಯ ಉಂಟು. ಈ ಕಲಿಯುಗದ ಡಬ್ಬಲ್ ಅದರ ಹಿಂದಿನ ಯುಗ ದ್ವಾಪರ ಯುಗ. ಹಾಗಿದ್ರೆ ಕಲಿಯುಗದ ಡ್ಯೂರೇಷನ್ ಒಟ್ಟು ಎಷ್ಟು ಅವಧಿ ಅಂದರೆ 4,32,000 ವರ್ಷಗಳು ಒಟ್ಟು ಕಲಿಯುಗದ ಅವಧಿ. ಅಷ್ಟೇ, ಜಾಸ್ತಿ ಇಲ್ಲ. 4,32,000 ವರ್ಷಗಳು. ಈಗ ಎಷ್ಟು ಕಳೆದಿದೆ ಅಂದರೆ ಈ 4,32,000 ವರ್ಷಗಳಲ್ಲಿ ಬರೀ 5,100 ವರ್ಷ ಮಾತ್ರ ಕಳೆದಿದೆ. ಇನ್ನು ಕಳಿಬೇಕಾದ ಎಷ್ಟುಂಟು? ಅಯ್ಯೋ, ಅನುಭವಿಸೋಕ್ಕಾಗೋದಲ್ಲಪ್ಪ ಅಂತೆಲ್ಲ ಮನಸ್ಸಲ್ಲಿ ಅಂದ್ಕೊಂಡು ಕೆಲವು ಜನ ಸತ್ಬಿಡೋಣ, ಅದರಷ್ಟು ಸುಖ ಇನ್ನೊಂದಿಲ್ಲ ಅಂತ ಹೇಳಿ ಏನೇನೆಲ್ಲ ತಿನ್ನೋದು, ಆಮೇಲೆ ಹೋಗಿ ಕಂಬಿ ಹಿಡ್ಕೊಳ್ಳೋದು, ಅಥವಾ ರೈಲ್ವೆ ಟ್ರ್ಯಾಕ್ ಹುಡ್ಕೋದು, ಅಥವಾ ನೀರಿಲ್ಲದೆ ಇರೋ ಬಾವಿ ನೋಡೋದು, ಅಥವಾ ಇತ್ತೇನೋ ಇವ್ರ ಪಾದಸ್ಪರ್ಶ ಆದ ತಕ್ಷಣ ಅದು ಒಣಗಿ ಹೋಯ್ತೋ ಏನೋ, ಯಾರಿಗೆ ಗೊತ್ತು. ಏನೋ ಹೇಳ್ತಾರಲ್ಲ, ಪಾಪಿ ಹೋದಲ್ಲಿ ಮೊಳಕಾಲು ನೀರು ಅಂತ. ಹಾಗೆ ಒಟ್ಟಾರೆ ಸಾಯಬೇಕು ಅಂತ ಪ್ರಯತ್ನ ಮಾಡಿ ಸತ್ತರೆ ಮತ್ತು ಪುನಃ ಎಲ್ಲಿ ಬರಬೇಕು? ನಾವು ಇಲ್ಲಿಗೆ ಬರಬೇಕು. ಪುನರಾಯಾನ್ ಮಹಾಕಪಿಹಿ ಅಲ್ವಾ? ಆದ್ದರಿಂದ ನಾವು ಅದಕ್ಕೋಸ್ಕರ ಆ ಸೂಸೈಡನ್ನೆಲ್ಲ ಮಾಡ್ಕೊಳ್ಳಿಕ್ಕೆ ಹೋಗಬಾರದು. ಒಂದು ಸಲ ಹಾಗೆ ಮಾಡ್ಕೊಂಡು ಸತ್ತರೆ ಮುಂದಿನ ಆ ಜೀವನದ ಅವಧಿ ಇದಕ್ಕಿಂತ ಹೆಚ್ಚು ದುರಂತಮಯವಾಗಿ ಇರ್ತದೆ. ಅಷ್ಟು ಹಿನ್ನೆಲೆಯಲ್ಲಿ ಈ ಬ್ರಹ್ಮನ ಅವಧಿ ಲೆಕ್ಕ ಹಾಕ್ತಿದ್ದೇವೆ ನಾವೀಗ. ಕಲಿಯುಗದ ಅವಧಿ ಎಷ್ಟು? 4,32,000. ಇದಕ್ಕೆ ಹಿಂದಿನ ಯುಗ ದ್ವಾಪರಾಯುಗ ಎಷ್ಟದು? 8,64,000. ಕಲಿಯುಗದ 3ರಷ್ಟು ಆ ದ್ವಾಪರಾಯುಗದ ಹಿಂದಿನ ಯುಗ ಅಂದರೆ ತ್ರೇತಾಯುಗ. ಎಷ್ಟಾಯಿತು ಅದು? 12 ಲಕ್ಷದ ಲೆಕ್ಕ ಹಾಕಿ 96,000 ವರ್ಷಗಳು. ಮತ್ತು ಕಲಿಯುಗದ 4ರಷ್ಟು ಅದಕ್ಕಿಂತ ಅಂದರೆ ಆ ತ್ರೇತಾಯುಗಕ್ಕಿಂತ ಹಿಂದಿನದು ಹೌದು, ಕೃತಯುಗ. 17,28,000 ವರ್ಷಗಳು. ಆಯಿತಾ? ಸರಿ ಹೋಯ್ತಾನೆ? ಈಸ್ ದೇರ್ ಎನಿ ಕನ್ಫ್ಯೂಷನ್? ಕಲಿಯುಗ 4,32,000 ವರ್ಷ. ನೀವು ಪೂರ್ತಿ ಬರ್ಕೊಳ್ಳೋರಿಗೂ ನಾನು ಕಾಯ್ತಾ ಇದ್ರೆ ಅವರೆಲ್ಲ ಎದ್ದು ಬಿಡ್ತಾರೆ ಆಮೇಲೆ. ಎಸ್, ಒಂದೇ ಅಲ್ವಾ? ಎಸ್. ಅದಾದ ಮೇಲೆ ಈಗ ಲೆಕ್ಕ ಹಾಕಿ ಎಲ್ಲವನ್ನೂ ಸೇರಿಸಿ, ಏನು ತಲೆ ಬಿಸಿ ಇಲ್ಲ. ಆ ಕಲಿಯುಗದ ಸಂಖ್ಯೆ ಇತ್ತಲ್ಲ 4,22,000 ವರ್ಷ, 20,000 ವರ್ಷ, ಅದಕ್ಕೊಂದು 0 ಸೇರಿಸ್ಬಿಡಿ. ನೋ, ಇಲ್ಲವೇ ಇಲ್ಲ. ಅದು ಎಷ್ಟಾಗುತ್ತೆ? 43,20,000 ವರ್ಷಗಳಾಗ್ತವೆ. 4 ಲಕ್ಷದ ಎಷ್ಟಾಯಿತು? 32,000 ವರ್ಷ ಕಲಿಯುಗ ಅಂತ ಹೇಳಿದ್ದೇನೆ ಅಲ್ವಾ? ಅಲ್ಲಿಗೆ 43,20,000 ವರ್ಷ, 4 ಸೇರಿಸಿದಾಗ ಇದಕ್ಕೆ ಈ ಅವಧಿಗೆ ಒಂದು ಯುಗ ಚಕ್ರ ಅಂತ ಹೆಸರು. ಏನು? ಒಂದು ಯುಗ ಚಕ್ರ ಅಂತ. ಒಂದು ಯುಗ ಚಕ್ರ ಸರಿ ಹೋಯ್ತಲ್ಲ. 4 ಯುಗಗಳು ಪೂರ್ತಿಯಾಗಿ ಒಂದು ಸಲ ಹೀಗೆ
ತಿರುಗಿ ಬಂದರೆ ಅದಕ್ಕೆ ಯುಗಚಕ್ರ ಅಂತ ಹೆಸರು. ಏನು ತಲೆಬಿಸಿ ಇಲ್ಲ. ಈ 43,20,000 ವರ್ಷಗಳು 1,000 ಬಾರಿ ತಿರುಗಿದರೆ, ಅಂದರೆ ಈ ಯುಗಚಕ್ರ 1,000 ಬಾರಿ ತಿರುಗಿದರೆ ಅದು ಬ್ರಹ್ಮನ ಒಂದು ಹಗಲಾಗ್ತದೆ. ಸೃಷ್ಟಿಕರ್ತ ಇದ್ದಾನಲ್ಲ ಚತುರ್ಮುಖ, ಅವನ ಒಂದು ಹಗಲು 24 ಗಂಟೆ ಅಲ್ಲ. ಅಂದರೆ ಎಷ್ಟಾಯಿತು? ಹೆಚ್ಚಿಗೆ ಇಲ್ಲ, 432 ಕೋಟಿ ವರ್ಷಗಳಾದವು. ಬೇಕಾದ್ರೆ ಲೆಕ್ಕ ಹಾಕ್ಕೊಂಡು ಹೋಗಿ, ಸ್ವಲ್ಪ ಸೊನ್ನೆ ಅಲ್ಲ, ಸ್ವಲ್ಪ ನೋಡಿ ಹಾಕಿ, ಯಾಕೆಂದರೆ ಎಷ್ಟೆಷ್ಟು ಸೊನ್ನೆ ಹಾಕಬೇಕು ಅಂತ ಗೊತ್ತಾದ ಕನ್ಫ್ಯೂಷನ್ ಆದಿತ್ತು ಮತ್ತು ಪುನಃ. ಹಾಗಾಗಿ 432 ಕೋಟಿ ವರ್ಷಗಳು ಇದು ಬ್ರಹ್ಮನ ಒಂದು ಹಗಲು. ಅಂದರೆ ಅವನಿಗೆ ಒಂದು ದಿವಸ ಅಂದರೆ ಎಷ್ಟಾಗಬೇಕು ಅಂದರೆ 864 ಕೋಟಿ ವರ್ಷಗಳು. ಇದು ಬ್ರಹ್ಮನ ಒಂದು ದಿವಸ. ರಾತ್ರಿ ಹೊತ್ತು ಈ ಮನ್ವಂತರ ಏನು ಕೆಲಸ ಮಾಡೋದಿಲ್ಲ, ಹಾಗೆ ಇರ್ತದೆ. ಹಾಗಾಗಿ ಈ 432 ಕೋಟಿ ವರ್ಷಗಳ ಅವಧಿಯಲ್ಲಿ 14 ಜನ ಮನುಗಳು ಕೆಲಸ ಮಾಡಬೇಕು. ಹಾಗಿದ್ರೆ ಒಬ್ಬೊಬ್ಬ ಮನುವಿಗೆ ಎಷ್ಟು ಅವಧಿ ಸಿಗ್ತದೆ ಅಂತ ಲೆಕ್ಕ ಹಾಕಬೇಕು ನಾವು. ಇವಾಗ ಮೊದಲೇ ಹೇಳಿದ್ದೇನೆ, ಇದು ಪೂರ್ತಿ ಗಣಿತ ಇದು ಅಂತ. ಏಕೆಂದರೆ ಸುಮ್ಮನೆ ನಾವು ಲೆಕ್ಕ ಮಕ್ಕಿ ಓದಿದ್ರೆ ಏನೂ ಅರ್ಥ ಆಗೋದಿಲ್ಲ. ಆ ಮನು ಅವನು ಈ ಮನ್ವಂತರದ ಅಧಿಪತಿ ಅಂತ ಆದರೆ ಆ ಮನ್ವಂತರದ ಅವಧಿ ಎಷ್ಟು ಅಂತ ನಾವು ನೋಡಬೇಕು. ಅದಕ್ಕೋಸ್ಕರ ಇಷ್ಟೆಲ್ಲ ಹಿನ್ನೆಲೆ. ಹಾಗಾಗಿ ಈ ಮನ್ವಂತರದ ಅವಧಿ ಎಷ್ಟು ಅಂದರೆ, ಈ ಚತುರ್ಯುಗಗಳಿದ್ದಾವಲ್ಲ, ಯುಗಚಕ್ರ 43,20,000 ವರ್ಷಗಳು, ಇವು 71 ಬಾರಿ ತಿರುಗಬೇಕು. ಏನು ಮೇಲೆ ಕೆಳಗೆ ನೋಡ್ತಿದ್ದೀರಲ್ಲ, ಅದಕ್ಕೋಸ್ಕರ ಶಾಲೆಗಳಲ್ಲಿ ಮ್ಯಾಥಮೆಟಿಕ್ಸ್ ಪಾಠ ಮಾಡುವ ಮೇಷ್ಟ್ರುಗಳನ್ನು ಕಂಡ್ರೆ ಅಷ್ಟಕ್ಕಷ್ಟೇ ಇದೇ ತಲೆ ಬೀಸಿ ಎಲ್ಲ ಕಡೆಗೂ. ಹಾಗಾಗಿ 43,20,000 ವರ್ಷಗಳು ಎಷ್ಟು ಸಲ ಸುತ್ತಾಕಬೇಕು? 71 ಸಲ ಸುತ್ತ ಹಾಕಿದರೆ ದಟ್ ಬಿಕಮ್ಸ್ ಒಂದು ಮನ್ವಂತರ ಅವಧಿ. ಎಷ್ಟಾಗುತ್ತೆ ಹೇಳ್ಬಿಡ್ಲಾ? ಹೆಚ್ಚಿಗೆ ಇಲ್ಲ, 71,67,00,000 ಪ್ರಾಯಶಃ ಅದು 30,67,20,000 ವರ್ಷಗಳಾಗ್ತವೆ ಒಟ್ಟು ಅವಧಿ. ಅಂದರೆ 30,67,20,000 ವರ್ಷಗಳು ಒಂದು ಮನ್ವಂತರದ ಅವಧಿ. ನೀವು ಇದಕ್ಕೆ ಮತ್ತೆ ಇಂಟು ಹಾಕ್ಕೊಂಡು 14 ಮಾಡಿದರೆ ಏನು ಬರ್ತದೆಲ್ಲ ಅದು ಕರೆಕ್ಟ್ ಲೆಕ್ಕ ಆಗೋದಿಲ್ಲ. ಯಾಕೆಂದರೆ ಒಂದೊಂದು ಮನ್ವಂತರ ಅವಧಿಯಲ್ಲಿ ಒಂದಿಷ್ಟು ಗ್ಯಾಪ್ ಇರ್ತದೆ. ಈ ಉದಾಹರಣೆ ನೋಡಿ, ಹಗಲು ರಾತ್ರಿ ಅಂತ ಹೇಳ್ತೇವಲ್ಲ ನಾವು, 12 ತಾಸು ಹಗಲು 12 ತಾಸು ರಾತ್ರಿ ಅಂತ ಹೇಳ್ತೇವೆ. 12 ತಾಸು ಪೂರ್ತಿ ಹಗಲಾಗಿರ್ತದೆಯಾ, 12 ತಾಸು ಪೂರ್ತಿ ರಾತ್ರಿ ಆಗಿರ್ತದೆಯಾ? ಅದ್ರ ಮಧ್ಯೆಯಲ್ಲಿ ಏನಿರ್ತದೆ? ಸಂಧ್ಯಾಕಾಲ ಅಂತ ಇರ್ತದೆ. ಅದು ಹಗಲಿಗೂ ಸೇರೋದಿಲ್ಲ, ರಾತ್ರಿಗೂ ಸೇರೋದಿಲ್ಲ. ಪ್ರಾತಃ ಸಂಧ್ಯೆ ಮತ್ತು ಸಾಯಂ ಸಂಧ್ಯೆ, ಅದನ್ನು ಮೈನಸ್ ಮಾಡಬೇಕು ಅಲ್ವಾ? ಹಾಗಾಗಿ ಅದೇ ಲೆಕ್ಕವನ್ನು ನಾವು ಇಲ್ಲಿಯೂ ಸಹ ಅನ್ನಿಸ್ಕೊಳ್ಬೇಕು. ಹಾಗಾಗಿ ಏನಿದ್ರೂ ಸಹ 30,67,20,000 ವರ್ಷಗಳು ಒಂದು ಮನ್ವಂತರದ ಅವಧಿ. ಈ ಮನ್ವಂತರದಕ್ಕೆ ಅಧಿಪತಿ ಆದವನು ಯಾರು ಅಂತಂದರೆ, ಈಗ ನಾವಿದ್ದೇವಲ್ಲ, ಅಲ್ಲ ಅವನಿದ್ದಾನಲ್ಲ, ನಾವಿದ್ದಿದ್ರೆ ಅವನಿದ್ದಿದ್ದಲ್ಲ, ಅವನಿದ್ದಿದ್ದರಿಂದ ನಾವು ಇದ್ದೇವೆ. ಅದರಿಂದ ವೈವಸ್ವತ ಮನು. ಈ ವೈವಸ್ವತ ಮನುವಿನ ತಮ್ಮ ಯಾರು ಅಂದರೆ ಅದೇ ಸಾವರ್ಣಿ ಮನು. ಆ ಸಾವರ್ಣಿ ಮನು ಇದ್ದಾನಲ್ಲ, ಅವನು 8ನೆಯ ಮನ್ವಂತರದ ಅಧಿಪತಿ ಆಗಬೇಕು. ಅವನು ಹೇಗಾದ ಅನ್ನೋದನ್ನು ಹೇಳ್ತೇನೆ ಅಂತ ಹೇಳ್ತಾ ಇದ್ದಾರೆ ಮಾರ್ಕಂಡೇಯ ಮುನಿಗಳು. ಅದೇ ನೋಡಿ, ಸಾವರ್ಣಿ ಸೂರ್ಯತನಯ, ಸೂರ್ಯನ ಮಗ ಅಂತ ಸಾವರ್ಣಿ, ಅವನು ಅಷ್ಟಮ 8ನೆಯ ಮನು ಆದದ್ರ ಬಗ್ಗೆ ಹೇಳ್ತೇನೆ ಕೇಳು. ನಿಶಾಮಯ ತದುತ್ಪತ್ತೇಂ ಮತ್ತು ವಿಸ್ತರಾದ್ ಗತತೋ ಮಮ, ಅದನ್ನು ನಾನು ನನ್ನ ಬಾಯಿಂದ ಹೇಳ್ತೇನೆ, ಅದನ್ನು ಸರಿಯಾಗಿ ನಿಶಾಮಯ ಕೇಳಿಸಿಕೋ ಅಂತ ಮಾರ್ಕಂಡೇಯ ಮುನಿಗಳು ಯಾರಿಗೆ ಹೇಳ್ತಿದ್ದಾರೆ? ಕ್ರೌಷ್ಟಕಿಗೆ ಹೇಳ್ತಿದ್ದಾರೆ. ಇವರಿಬ್ಬರ ಸಂವಾದವನ್ನು ಕೇಳಿ ಯಾರ್ಯಾರಿಗೆ ಹೇಳ್ತಿದ್ದಾರೆ?
ದ್ರೋಣ ಎನ್ನುವಂಥ ಪಕ್ಷಿ ತನ್ನ ಶಿಷ್ಯರಾದಂಥ 4 ಜನ ಋಷಿರೂಪದ ಪಕ್ಷಿಗಳಿಗೆ ಹೇಳ್ತಾ ಇದ್ದಾರೆ. ಅದು ನಮಗೆ ಸಿಕ್ಕಿದೆ. ಯಾಕೆಂದರೆ ಮುಂದಕ್ಕೆ ಹೋಗ್ತಾ ಮೂಲ ಮರೆತು ಬಿಡ್ತೇವೆ ನಾವು. ಇನ್ನು ಮತ್ತೆ ಪುನಃ ಇದು ಬರೋದು 13ನೇ ಅಧ್ಯಾಯದ ಕೊನೆಯಲ್ಲಿ. ಅಲ್ಲಿವರೆಗೆ ಇವ್ರ ವಿಷಯ ಬರೋದಿಲ್ಲ. ಹಾಗಾಗಿ ನಮ್ಮ ಮರೆಯೋದಕ್ಕೇನು ಬೇಕೋ ಎಲ್ಲ ವ್ಯವಸ್ಥೆ ಆಗಿಬಿಡ್ತದೆ. ಅದಕ್ಕೋಸ್ಕರ ಮತ್ತೆ ನೆನಪಿನಲ್ಲಿ ಇರಿಸಿಕೊಳ್ಳಬೇಕು. ಆ ಹಿನ್ನೆಲೆಯಲ್ಲಿ ಹೇಳ್ತಾ ಇದ್ದೇನೆ. ಸಾವರ್ಣಿ ಸೂರ್ಯತನಯ ಯೋ ಮನಃ ಕಥ್ಯತೆ ಅಷ್ಟಮಃ ಅಂದರೆ ಆ ಸೂರ್ಯನ ಮಗನಾದಂಥ ಸಾವರ್ಣಿನಿ 8ನೆಯ ಮನುವಾದದ್ರ ಬಗ್ಗೆ, ಅವನ ಉತ್ಪತ್ತಿಯ ಬಗ್ಗೆ, ಅವನು ಹೇಗೆ ಮನುವಾದ ಅನ್ನೋದ್ರ ಬಗ್ಗೆ ಎಲ್ಲ, ಅಂದರೆ ಅದಕ್ಕೆ ಆ ಮನು ಆಗೋಕ್ಕಿಂತ ಮೊದಲು, ಅಂದರೆ ಮನ್ವಂತರದ ಅಧಿಪತಿ ಆಗೋಕ್ಕಿಂತ ಮೊದಲು ಆತ ಏನು ಮಾಡಿದ, ಯಾರನ್ನು ಆರಾಧಿಸಿದ, ಯಾರನ್ನು ಪೂಜಿಸಿದ ಇತ್ಯಾದಿ ಎಲ್ಲವನ್ನು ನಾನು ನಿಮಗೆ ಹೇಳ್ತೇನೆ ಅಂತ ಆ ದ್ರೋಣ ಎನ್ನುವಂಥ ಪಕ್ಷಿ 4 ಶಿಷ್ಯ ರೂಪದ ಪಕ್ಷಿಗಳಿಗೆ ಹೇಳಿದೆ. ಅದಕ್ಕೂ ಹಿಂದೆ ಮೊದಲು ಅದನ್ನು ಮಾರ್ಕಂಡೇಯ ಮುನಿ ತನ್ನ ಶಿಷ್ಯ ಅಂತ ಕ್ರೌಷ್ಟುಕಿಗೆ ಹೇಳಿದ್ದಾನೆ. ಅದನ್ನು ನಾನು ನಿಮಗೆ ಹೇಳ್ತಾ ಇದ್ದೇನೆ. ಇಷ್ಟು ಹಿನ್ನೆಲೆಯಲ್ಲಿ ನಿಶಾಮಯ ತದುತ್ಪತ್ತಿಂ ವಿಸ್ತರಾದ್ ಗದತೋಮ, ಅದನ್ನು ವಿಸ್ತೃತವಾಗಿ ಹೇಳ್ತೇನೆ ನಾನು. ಯಾವುದನ್ನು ಮತ್ತಲ್ಲಿ ಜಂಪ್ ಮಾಡೋದು, ಹರ್ಷಪ್ ಮಾಡೋದು ಇದು ಯಾವುದೂ ಇಲ್ಲ. ಅಷ್ಟು ಹೇಳಿ ಶುರು ಮಾಡ್ತಾ ಇದ್ದಾನೆ. ಇಲ್ಲೊಂದು ವಿಷಯ ಹೇಳಿಬಿಡ್ತೇನೆ. ನಿಮ್ಮ ಪುಸ್ತಕದಲ್ಲಿ ಈ ಶ್ಲೋಕ ನಂಬರ್ 2 ಅಂತ ಹೇಳ್ತಾ ಇದೆ ನೋಡಿ, ಬೇಕಿದ್ರೆ ಅಲ್ವಾ? ಅಲ್ಲ, 1ನೇ ಶ್ಲೋಕ ಎಗರು ಹೋಯ್ತಲ್ರಿ ಅಂತ ಯಾರಿಗಾದ್ರೂ ಸಂಶಯ ಬಂದರೆ ಹೇಳಿಬಿಡ್ತೇನೆ. ಇಲ್ಲಿ ಆ ಉವಾಚ ಅಂತ ಬರುತ್ತಲ್ಲ, ಅದು ಸಹ ಒಂದು ಮಂತ್ರ. ಅದಕ್ಕೆ ನೋಡಿ ನಂಬರ್ ಹಾಕಿರ್ತಾರೆ. ಸರಿಯಾದ ಪುಸ್ತಕ ಆದ ನಂಬರ್ 1 ಇರುತ್ತೆ. ಆ ಶ್ಲೋಕ ಇದೆಯಲ್ಲ, ಶ್ಲೋಕ ಅಂತ ಹೇಳಬಾರ್ದು, ಮಂತ್ರ ಹೇಳಬೇಕು. ಶ್ಲೋಕ ರೂಪದಲ್ಲಿರುವ ಮಂತ್ರ ಅಥವಾ ಮಂತ್ರ ರೂಪವಾದ ಶ್ಲೋಕ, ಅದು 2. ಇವಾಗ ನಾನು ಹೇಳಿದ್ದು ಸಾವರ್ಣಿ ಸೂರ್ಯತನೆ ಅನ್ನೋದು 2ನೇದು. ಮತ್ತು 3ನೇದು ಈಗ ಶುರು ಆಗಬೇಕು. ಮಹಾಮಾಯಾನುಭಾವೇನ ಯಥಾ ಮನ್ವಂತರಾಧಿಪ ಸ ಬಭೂವ ಮಹಾಭಾಗ ಸಾವರ್ಣಿಸ್ತನಯೋ ರವೇಹೇ. ರವೇಹೇ ತನಯ ಸಾವರ್ಣಿ. ಆ ರವಿ ಅಂದರೆ ಸೂರ್ಯ, ರವಿಯ ಮಗನಾದಂಥ ಆ ಸಾವರ್ಣಿ ಅವನು ಇದ್ದಾನಲ್ಲ, ಅವನು ಮಹಾಮಾಯಾನುಭಾವೇನ, ಮಹಾಮಾಯಾ ಅಂದರೆ ಮಹಾಮಾಯೆ ಅಂತ ಕರೆಸಿಕೊಳ್ಳುವಂತಹ ಆ ಜಗನ್ಮಾತೆಯ ಒಂದು ಅನುಗ್ರಹದಿಂದ ಅವನು ಮನ್ವಂತರದ ಅಧಿಪತಿ ಹೇಗೆ ಆಗ್ತಾನೆ ಅಂತ ಹೇಳಬೇಕು ಮುಂದೆ. ಇವಾಗ ನಾವು 7ನೇ ಮನ್ವಂತರಲ್ಲಿದ್ದೇವೆ, 8ನೇ ಮನ್ವಂತರಾಧಿಪತಿ ಹೇಗೆ ಆಗ್ತಾನೆ ಅಂದರೆ ಫ್ಯೂಚರ್ ಟೆನ್ಸಲ್ಲಿ ಹೇಳಬೇಕು ಅದನ್ನು. ಆದರೆ ಇಲ್ಲೇನುಂಟು, ಫಾಸ್ಟ್ ಟೆನ್ಸ್ ಉಂಟು. ಯಾಕೆಂದರೆ ಇದು ಆಗ ಹೇಳುವಾಗ ಫ್ಯೂಚರ್ ಟೆನ್ಸ್, ಅದರದ್ದು ಇವಾಗ ಏನಾಗಿದೆ, ಆಗಿಬಿಟ್ಟಿದೆ. ಯಾಕೆಂದರೆ ಒಂದು ಕಲ್ಪ ಅಂದರೆ ಬ್ರಹ್ಮನ ಹಗಲಿದೆಯಲ್ಲ, ಅದು ದೈನಂದಿನ ಕಲ್ಪ. ಒಂದು ದಿನದಲ್ಲಿ ಇಂಥ 14 ಜನ ಆಳ್ತಾ ಇರ್ತಾರೆ, ಮತ್ತು ನಾವು 6ನೇ ದಿವಸ ಬರ್ತಾರೆ. ಹಾಗಾಗಿ ಯಾವುದೋ ಒಂದು ಕಲ್ಪದಲ್ಲಿ ಆದದ್ದನ್ನು ಹೇಳುವಾಗ ಅದು ಹೇಳಿ ಆಗಿ ಹೋಗಿದೆ. ಹಾಗಾಗಿ ಸ ಬಭೂವ ಅಂತ ಭೂತಕಾಲದ ಅರ್ಥವನ್ನು ಇಟ್ಕೊಂಡು ಶ್ಲೋಕ ಹೇಳುತ್ತೆ. ಮಹಾಮಾಯಾನುಭಾವೇನ, ಜಗನ್ಮಾತೆಯ ಅನುಗ್ರಹದಿಂದ ಆತ ಹೇಗೆ ಮನ್ವಂತರದ ಅಧಿಪತಿ ಆದ ಅನ್ನೋದನ್ನು ನಾನು ನಿನಗೆ ಹೇಳುತ್ತೇನೆ ಅಂತ ಮಾರ್ಕಂಡೇಯ ಮುನಿ ಆ ಕ್ರೌಷ್ಟುಕಿಗೆ ಹೇಳ್ತಾ ಇದ್ದಾನೆ. ಮಹಾಭಾಗ ಅಂತ ಒಂದು ಶಬ್ದ ಉಂಟು, ಮಹಾಭಾಗ ಅಂತ ಉಂಟು ನೋಡಿ ಶ್ಲೋಕದೊಳಗೆ ಅಲ್ವಾ? ಹಾಗಂದರೆ ಅರ್ಥ ಏನು ಅಂದರೆ, ಸಾಮಾನ್ಯವಾಗಿ ಭಾಗ ಅಂದ ತಕ್ಷಣ ಆಸ್ತಿ ವಿಭಾಗ ಮಾಡ್ಕೊಳ್ಳೋದು, ಅಂದರೆ ಒಂದಿದ್ದನ್ನು 2 ಮಾಡೋದು ಅಂತ ಅರ್ಥ ಬಂದುಬಿಡ್ತದೆ. ಹಾಗೆ ಇದರಲ್ಲಿ ಮಹಾಭಾಗ ಅನ್ನೋದಕ್ಕೆ ಹಾಗೆ ಅರ್ಥ ಅಲ್ಲ. ಶ್ರೀ ಸಂಪತ್ತು, ಅದಕ್ಕೆ ಏನಂತ ಹೆಸರು, ಮಹಾಭಾಗ ಅಂತ ಹೆಸರು. ಕಾಮನೆ ಅಂದರೆ ಬಯಸಿದ್ದನ್ನು ಪಡೆದುಕೊಳ್ಳುವಂತಹದ್ದಕ್ಕೆ ಭಾಗ ಅಂತ ಹೆಸರು. ಮತ್ತು ನಮ್ಮಲ್ಲಿರುವಂಥ ಶಕ್ತಿಗೆ ಮಹಾಭಾಗ ಅಂತ ಹೆಸರು. ಈ ಎಲ್ಲವುಗಳ ಸಮೂಹಕ್ಕೆ ಮಹಾಭಾಗ ಅಂತ ಹೆಸರು. ಈ ಎಲ್ಲವೂ ಅಂದರೆ ಶ್ರೀ, ಕಾಮ, ಮಾಹಾತ್ಮ್ಯ, ವೀರ್ಯ ಇವಿಷ್ಟೂ ಸಹ ಅವನಲ್ಲಿ ಸೇರಿತ್ತು. ಯಾರಲ್ಲಿ? ಆ ಸೂರ್ಯನ ಮಗರಾದಂಥ ಸಾವರ್ಣಿ ಮನ್ವಂತರಾಧಿಪತಿಯಲ್ಲಿ ಇತ್ತು. ಈಗ ನಾವು ಭೂತಕಾಲದಲ್ಲಿ ಹೇಳ್ತೇನೆ, ಆದರೆ ಅವನು ಆಗ್ತಾನೆ ಮುಂದೆ ಅಂತ ಹೇಳಬೇಕು, ಅದನ್ನು ನಾವು ಮರಿಬಾರ್ದು ಹೀಗೆ ಅಂತ. ಮತ್ತೆ ಅಷ್ಟೇ ಅಲ್ಲ,
ಅವನು ಯಾರಿಂದಾಗಿ ಈ ಮನ್ವಂತರದ ಅಧಿಪತಿಯಾದ ಅಂದರೆ ಮಹಾಮಾಯಾ ಅಂತ ಕರೆಸಿಕೊಳ್ಳುವಂತಹ ಜಗನ್ಮಾತೆಯಿಂದಾಗಿ ಆತ ಮನ್ವಂತರದ ಅಧಿಪತಿಯಾದ. ಮಹಾಮಾಯ, ನಮಗೆ ಮಾಯೆಯೂ ಗೊತ್ತಿಲ್ಲ, ಮಹಾಮಾಯೆಯೂ ಗೊತ್ತಿಲ್ಲ, ತಿಳ್ಕೊಳ್ಳೋದು ಅಷ್ಟು ಸುಲಭವೂ ಅಲ್ಲ. ಯಾಕೆ ಅವಳನ್ನು ಮಾಯಾ ಅಂತ ಕರೀತಾರೆ ಅಂದರೆ ಇದಕ್ಕೊಂದು ವಿವರಣೆಯನ್ನು ಕೊಡ್ತಾರೆ ಶಾಸ್ತ್ರಕಾರರು. ಮಾಂತಿ ಅಂತಹ ಪ್ರವಿಶಂತಿ ಪ್ರಳಯ ಕಾಲೇ ಸರ್ವಭೂತಾನಿ ಯಸ್ಯಾಮಿತಿ ಮಾಯಾ ಅಂತ. ಮಾಯಾ 2 ಅಕ್ಷರ ಉಂಟು ನೋಡಿ, ಈ 2 ಅಕ್ಷರ ಒಂದು ಶಬ್ದಕ್ಕೆ ಇಷ್ಟು ವಿವರಣೆ. ಅಂದರೆ ಪ್ರಳಯ ಕಾಲದಲ್ಲಿ ಎಲ್ಲ ಜೀವಿಗಳು ಸಹ ಯಾವಳಲ್ಲಿ ಸೇರಿ ಹೋಗ್ತವೋ ಅವಳ ಹೆಸರು ಮಾಯಾ ಅಂತ. ಯಾವಾಗ? ಪ್ರಳಯ ಕಾಲದಲ್ಲಿ. ಪ್ರಳಯ ಕಾಲ ಯಾವಾಗ ಆಗ್ತದೆ ಮತ್ತು ಅದನ್ನ ಲೆಕ್ಕ ಹಾಕೋದು ಬೇಡ, ಈಗ ಅದು ಮುಟ್ಲಿಕ್ಕೆ ಹೋದ್ರೆ ಮತ್ತೆ ಡೇಂಜರು. ಒಟ್ಟಾರೆ ಪ್ರಳಯ ಆಗ್ತದೆ. ಎಷ್ಟೋ ಜನ ಪತ್ರಿಕಾ ಲೇಖಕರ ಪ್ರಕಾರ ಈಗಾಗಲೇ ಆಗಿಬಿಟ್ಟಿದೆ ಪ್ರಳಯ ಅಂತ. ಈ ಒಂದು 15-20 ವರ್ಷದಿಂದ ನೋಡಬೇಕಿತ್ತು, ಪ್ರಳಯ ಆಗತ್ತೆ ಅಂತ ಎಷ್ಟೋ ಜನ ಸಂಶಯ ಪಡ್ತಿದ್ರು. ಇವತ್ತು ನಾವು ಉಪನ್ಯಾಸಕ್ಕೆ ಹೋಗಬೇಕೋ ಬೇಡೋ, ಹೋಗಬೇಕಿದ್ದು ಸರಿ ಇರುತ್ತೆ, ಬರೋಷ್ಟೊತ್ತಿಗೆ ಪ್ರಳಯ ಆಗಿಬಿಟ್ರೆ ಏನು ಕತೆ ಅಂತ ನೋಡಿ. ಕರೆಕ್ಟ್ ಅವ್ರು ಹೇಳಿದ್ದು, ರಾತ್ರಿ ಹುಟ್ಟೋದಿಲ್ವಲ್ಲ ಅವನು. ಹಾಗಾಗಿ ಹೀಗೆ ಜನ ದಾರಿ ತಪ್ಪಿಸೋಕ್ಕೇನೆಲ್ಲ ಹೇಳ್ತಾರೆ, ಅದೆಲ್ಲ ನಾವು ನಂಬಬೇಕಾದದ್ದು ಖಂಡಿತವಾಗಿಯೂ ಸಹ ಇಲ್ಲ. ಹಾಗಾಗಿ ಪ್ರಳಯ ಕಾಲದಲ್ಲಿ ಏನಾಗ್ತದೆ, ಈ ಎಲ್ಲ ಸಕಲ ಜೀವಕೋಟಿಯು ಸಹ ಈ ಮಾಯೆಯ ಒಳಗೆ ಸೇರಿ ಹೋಗ್ತಾರೆ. ಮಾಯೆ ಅದು ಪರಬ್ರಹ್ಮ ವಸ್ತುವಿನ ಒಂದು ಅನಿರ್ವಚನೀಯವಾದಂಥ ಶಕ್ತಿ. ಈ ಮಾಯೆಯೊಳಗೆ ಹೇಗೆ ಸೇರಿಕೊಳ್ತಾರೆ ಅಂದರೆ ನಿಮಗೊಂದು ಎಕ್ಸಾಂಪಲ್ ಕೊಡ್ತೇನೆ. ಈ ಗೋಲ್ಡ್ ಸ್ಮಿತ್ ಗೊತ್ತು ನಿಮಗೆ, ಅವನ ಹತ್ರ ಒಂದು ಏನಿರುತ್ತೆ ಕೇಳಿದರೆ ಒಂದು ವ್ಯಾಕ್ಸ್ ಬಾಲ್ ಇರ್ತದೆ, ಅರಗಿನ ಉಂಡೆ. ನೀವು ಇದು ಎಷ್ಟು ಕ್ಯಾರೆಟ್ ಗೋಲ್ಡು ಅಂತ ಕೇಳಲಿಕ್ಕೆ ಹೋದಾಗ ಅವನೇನು ಮಾಡ್ತಾನೆ, ಅವನ ಹತ್ರ ಒಂದು ರಬ್ಬಿಂಗ್ ಸ್ಟೋನ್ ಇರ್ತದೆ, ಅದಕ್ಕೆ ಹಾಕಿ ಉಜ್ಜಿತಾನೆ. ಅವನು ಉಜ್ಜಿದಾಗ ಡಸ್ಟ್ ಎಲ್ಲ ಅಲ್ಲಿ ಉದುರತ್ತೆ, ರಜಸ್ ಕಣಗಳೆಲ್ಲ. ಅದನ್ನು ನೋಡಿ ಹೇಳ್ತಾನೆ, ನೀವು ಪಕ್ಕ ನಂಗೆ ಲೆಕ್ಕ ಸಿಕ್ತಂದು ಸಂತೋಷದಿಂದ ಮನೆಗೆ ಬರ್ತೀರ. ಆದರೆ ಅಲ್ಲೊಂದಿಷ್ಟು ಗೋಲ್ಡನ್ನು ನೀವು ಕಳ್ಕೊಳ್ತೀರಿ. ಉಜ್ಜಿದಾಗ ಏನಾಗುತ್ತೆ, ಅದು ಆ ಸ್ಟೋನಿಗೆ ಹಿಡ್ಕೊಂಡಿರುತ್ತೆ, ಅಥವಾ ಅಲ್ಲೇ ಅಕ್ಕಪಕ್ಕ ಬಿದ್ದಿರುತ್ತೆ. ಅದು ಅಕ್ಕಪಕ್ಕ ಬಿದ್ದಿರೋದು ಗೋಲ್ಡ್ ಸ್ಮಿತ್ ಅಂಗಡಿ ಎದುರುಗಡೆಗೂ ಸಹ ಬಿದ್ದಿರುತ್ತೆ. ಅದು ಸೂಕ್ಷ್ಮವಾಗಿ ಗಮನಿಸಬೇಕು ನೀವು. ಬೆಂಗಳೂರಲ್ಲಿ ಎಷ್ಟೋ ಜನ ಆ ಬಂಗಾರದ ಕೆಲಸ ಮಾಡುವವರು ವಾರ ವಾರ ಆ ಗೋಲ್ಡ್ ಸ್ಮಿತ್ ಅಂಗಡಿ ಏರಿನಲ್ಲಿರುವಂಥ ಕಸವನ್ನು ಅವರೇ ಗುಡಿಸಿ ಮರಳನ್ನು ತರ್ತಾರೆ, ಅದನ್ನು ಶೋಧಿಸ್ತಾರೆ. ಅದರೊಳಗೆ ಒಂದಿಷ್ಟು ಸಿಗ್ತದೆ ಅವರಿಗೆ, ಯಾಕೆಂದರೆ ಗಾಳಿಗೆ ಹಾರ್ತದೆ ಆ ಡಸ್ಟ್. ಅದೇನಾಗಿರ್ತದೆ, ಬಂಗಾರದ ಧೂಳಿ ಕಣಗಳಾಗಿರ್ತವೆ. ಇಲ್ಲಿ ಆ ವಿಷಯ ಬೇರೆ. ಕೊನೆಗೆ ನಾವು ಈಚೆ ಬಂದ ಮೇಲೆ ಆ ವ್ಯಾಕ್ಸ್ ಇರುತ್ತಲ್ಲ ಉಂಡೆ, ಅದನ್ನು ಆ ಸ್ಟೋನ್ ಮೇಲೆ ಒಂದು ಸಲ ಹೀಗೆ ಉಳಿಸಿಬಿಟ್ರೆ, ಅಂದರೆ ಅದ್ರ ಮೇಲೆ ಹೀಗೆ ಹಾಕಿ ಉಜ್ಜಿಬಿಟ್ರೆ ಏನಾಗುತ್ತೆ, ಅದು ಅದರಲ್ಲಿ ಹಿಡ್ಕೊಂಡು ಇರುತ್ತೆ. ಮೇಲ್ಗಡೆಯಿಂದ ನೋಡೋದಕ್ಕೆ ಅದೊಂದು ವ್ಯಾಕ್ಸ್ ಬಾಲ್, ಅದರ ಒಳಗಡೆ ಏನಿರುತ್ತೆ. ಹಾಗೆ ನಾವೆಲ್ಲರೂ ಸಹ ಒಂದೊಂದು ಸಣ್ಣ 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 ಕಣಗಳು. ಆ ವ್ಯಾಕ್ಸ್ ಬಾಲೇ ಮಾಯೆ ಮನಸ್ಸಿಗೆ ಬರ್ತಾ ಇದೆ ಅಂತ ಅಂದ್ಕೊಂಡಿದ್ದೇನೆ. ಹಾಗಾಗಿ ಮಾಯೆ ಅಂದರೆ ಹೇಗಿರ್ತಾಳೆ ಅಂತ ಕೇಳಿದರೆ ಆಮೇಲೆ ಯಾರಿಗಾರು ಇದೇ ಉದಾಹರಣೆ ಕೊಟ್ಬಿಟ್ಟಿರ. ನಾನು ನಿಮಗೆ ಅರ್ಥ ಆಗಲಿ ಅಂತ ಈ ಪ್ರೊಸೆಸ್ಸನ್ನು ನಿಮ್ಮ ಮುಂದೆ ಇರಿಸಿದ್ದೇನೆ ಅಷ್ಟೇ. ಹೀಗೆ ಹಾಗಾಗಿ ಪ್ರಳಯ ಕಾಲದಲ್ಲಿ ಎಲ್ಲರೂ ಸಹ ಆಕೆಯಲ್ಲಿ ಸೇರಿ ಹೋಗ್ತಾರೆ. ಇದನ್ನು ಸ್ವತಃ ಶ್ರುತಿ ಮಾತೆ ಹೇಳ್ತಾಳೆ, ಯತ್ ಪ್ರಯಂತ್ಯಭಿಸಂವಿಶಂತಿ. ಅಂದರೆ ಆ ಪ್ರಳಯ ಕಾಲದ ಎಲ್ಲ ಜೀವಿಗಳು ಸಹ ಆ ಮಾಯೆಯಲ್ಲಿ ಸೇರಿ ಹೋಗ್ತಾರೆ. ಮತ್ತೆ ಸೃಷ್ಟಿ ಆಗುವಾಗ ಮತ್ತೆ ಪುನಃ ಎಲ್ಲರೂ ಸಹ ಏನಾಗ್ತಾರೆ, ಹಾಗೆಯೇ ಹುಟ್ಟಿ ಬರ್ತಾರೆ. ಇಷ್ಟು ಹಿನ್ನೆಲೆಯಲ್ಲಿ ಮಹಾಮಾಯಾನುಭಾವೇನ ಯಥಾ ಮನ್ವಂತರಾಧಿಪ, ಆ ಸಾವರ್ಣಿ ಮನು ಈ ಜಗನ್ಮಾತೆ ಅನುಗ್ರಹದಿಂದ ಹೇಗೆ ಮನ್ವಂತರದ ಅಧಿಪತಿಯಾದ ಅನ್ನೋದನ್ನು ನಾನು ನಿನಗೆ ಹೇಳ್ತೇನೆ. ಇಷ್ಟಾದ ಮೇಲೆ ಈಗ ಇನ್ನು ಹಿಂದಿನ ಮನ್ವಂತರಕ್ಕೆ ಹೋಗಬೇಕು. ಎರಡನೆಯ ಮನ್ವಂತರ ಸ್ವಾಯಂಭುವ, ಅದಾದಮೇಲೆ ಸ್ವಾರೋಚಿಷ ಮನ್ವಂತರ. ಆ ಸ್ವಾರೋಚಿಷ ಮನ್ವಂತರದಲ್ಲಿ ಆದ ಘಟನೆ ಇದು, ಯಾವುದು ಮುಂದೆ ಹೇಳುವಂಥದ್ದು. ಅದನ್ನು ಈ ಶ್ಲೋಕ ಹೇಳುತ್ತೆ. ಸ್ವಾರೋಚಿಷೆಯಂತರೇ ಪೂರ್ವಂ ಚೈತ್ರವಂಶ ಸಮುದ್ಭವ ಸುರಥೋ ನಾಮ ರಾಜಾಭೂತ್ ಸಮಸ್ತೆ ಕ್ಷಿತಿಮಂಡಲೇ.
ಈ ಸ್ವಾರೋಚಿಷ ಮನ್ವಂತರದಲ್ಲಿ, ಅಂತರ ಅಂದರೆ ಕಾಲ, ಸಮಯ ಅಂತ ಅರ್ಥ. ಸ್ವಾರೋಚಿಷ ಮನ್ವಂತರದ ಅವಧಿಯಲ್ಲಿ ಒಬ್ಬ ರಾಜ ಇದ್ದ. ಅವನ ಹೆಸರು ಏನಾಗಿತ್ತು ಅಂದರೆ ಸುರಥ ಅಂತ ಆಗಿತ್ತು. ಸುರಥ ಎನ್ನುವ ರಾಜ. ಅವನು ಹುಟ್ಟಿದ್ದೆಲ್ಲಿ ಕೇಳಿದರೆ ಚೈತ್ರವಂಶ ಸಮುದ್ಭವ. ಚೈತ್ರ ಎನ್ನುವಂತಹದ್ದು ಅವನ ಮನೆತನದ ಹೆಸರು. ಆ ವಂಶದಲ್ಲಿ ಆತ ಹುಟ್ಟಿದ್ದ. ಆ ಚೈತ್ರ ವಂಶದಲ್ಲಿ ಹುಟ್ಟಿದಂತಹ ಸುರಥ ಎನ್ನುವಂತಹ ಒಬ್ಬ ರಾಜ ಇದ್ದ. ಅವನು ಹೇಗಿದ್ದ ಕೇಳಿದರೆ ಕ್ಷಿತಿಮಂಡಲೇ ಸಮಸ್ತೆ, ಇಡೀ ಭೂಮಂಡಲಕ್ಕೆ ಅವನೊಬ್ಬನೇ ರಾಜ. ಅಂಥ ಪ್ರಭಾವಶಾಲಿ. ಇವತ್ತಿನ ಭಾಷೆಯಲ್ಲಿ ಹೇಳಬೇಕೆಂದರೆ ಸಾರ್ವಭೌಮ, ಚಕ್ರವರ್ತಿ, ವಾಸನೆ ಎಂಪರರ್. ಸಮಸ್ತೆ ಕ್ಷಿತಿಮಂಡಲೇ, ಇಡೀ ಭೂಮಂಡಲಕ್ಕೆ ಅವನೊಬ್ಬನೇ ಆಗಿದ್ದ. ಅಂತಹ ಪರಾಕ್ರಮಿ ಆದವನು. ಆದರೆ ಇಂಥ ರಾಜ ಇದ್ದಂಥ ಮನ್ವಂತರ ಯಾವುದು? ಸ್ವಾರೋಚಿಷ ಮನ್ವಂತರ. ಅಂದರೆ ಇಡೀ ಈ ಮುಂದೆ ಹೇಳುವಂಥ ಘಟನಾವಳಿಗಳು ನಡೀತಾ ಇರುವಂತಹದ್ದು ಯಾವ ಮನ್ವಂತರದ್ದು? ಸ್ವಾರೋಚಿಷ ಮನ್ವಂತರದ್ದು ಅಂತ. ಅಂದರೆ ನಾವಿದ್ದ ಮನ್ವಂತರ ಇದನ್ನು ಬಿಟ್ಟು 5 ಮನ್ವಂತರ ಹಿಂದಕ್ಕೆ ಹೋಗಬೇಕು ನಾವು. ಒಂದು ಮನ್ವಂತರದ ಅವಧಿ ಹೇಳಿದ್ದೇನೆ, 30,67,20,000 ಅಂತ ಲೆಕ್ಕ ಹಾಕ್ಕೊಂಡು ಹೋಗಿ ಗುಣಿಸು 5 ಮಾಡಿದ್ರೆ ಸಿಗ್ತದೆ. ಸುಮಾರವಾಗಿ, ಸ್ಥೂಲವಾಗಿ, ಪಕ್ಕ ಅಲ್ಲ. ಅಷ್ಟಿಂದಕ್ಕೆ ಹೋಗ್ಬೇಕು ನಾವು. ಇಂತಹ ಈ ಸುರಥ, ಅವನನ್ನು ಸುರಥ ಅಂತ ಕರೆಯೋದಕ್ಕೂ ಒಂದು ಕಾರಣ ಉಂಟು ಅಂತ. ಏನು ಅಂದರೆ ಸುರಥ. ಸು ಅಂದರೆ ಸುಂದರವಾದ, ಶೋಭನವಾದ, ಅತ್ಯಂತ ವೇಗವಾಗಿ ಚಲಿಸುವ ಅಂತ ಅರ್ಥ. ಅಂತಹ ರಥ ಇತ್ತು ಅವನ ಹತ್ರ. ಅಂತಹ ರಥ ಉಳ್ಳವನಾದ್ದರಿಂದ ಅವನ ಹೆಸರೇ ಸುರಥ ಅಂತ. ಹಿಂದೆಲ್ಲ ಹಾಗೆ ಅವನ ಹತ್ತಿರ ಇರುವಂಥ ವಸ್ತುಗಳನ್ನಿಟ್ಕೊಂಡು, ಅವನು ಹುಟ್ಟಿದಂಥ ಮನೆತನವನ್ನಿಟ್ಕೊಂಡು, ಅವನು ಆಳುವ ದೇಶವನ್ನಿಟ್ಕೊಂಡು, ಮತ್ತು ಅವನ ರಥವನ್ನಿಟ್ಕೊಂಡು, ಮತ್ತು ಅವನ ಹಿನ್ನೆಲೆಯಲ್ಲೆಲ್ಲ ಇಟ್ಟುಕೊಂಡು ಅವನಿಗೆ ಅಂಥ ಹೆಸರನ್ನು ಇಡ್ತಿದ್ರು. ಅದಕ್ಕಿಂತ ಹೆಚ್ಚಿಗೆ ಅವನ ಜೀವನದ ಮುಖ್ಯವಾದಂಥ ಘಟನೆ ಅವನ ಹೆಸರಿನಲ್ಲಿ ಸೇರಿಕೊಂಡು ಇರ್ತಿತ್ತು. ಹಾಗೆ ಇಂತಹ ಸುರಥ ಎನ್ನುವಂತಹ ರಾಜ ಇದ್ದ. ಅವನು ಇಡೀ ಭೂಮಂಡಲಕ್ಕೆ ಏಕಚಕ್ರಾಧಿಪತಿಯಾಗಿದ್ದ. ಇದನ್ನು ಮತ್ತೆ ಹೇಳ್ತೇನೆ, ಯಾಕೆಂದರೆ ಮುಂದೆ ಬರುತ್ತೆ ಮತ್ತು ಆ ವಿಷಯ. ಇಷ್ಟ ಆದ ಮೇಲೆ ಏನಾಯಿತು ಅಂದರೆ ತಸ್ಯ ಪಾಲಯತ ಸಮ್ಯಕ್ ಪ್ರಜಾ ಪುತ್ರಾನಿವೌರಸಾನ್ ಬಭೂವುಶತ್ರವೋ ಭೂಪಾಹ ಕೋಲಾ ವಿಧ್ವಂಸಿನಸ್ತದಾ. ಇವನು ರಾಜ್ಯಭಾರ ಮಾಡ್ತಿದ್ದ. ಹೇಗೆ ರಾಜ್ಯಭಾರ ಮಾಡ್ತಿದ್ದ ಅಂದರೆ ಇವತ್ತಿನ ನಮ್ಮ ಮಂತ್ರಿಗಳು ನಮ್ಮನ್ನು ಆಳುವ ಹಾಗಲ್ಲ. ನಮ್ಮಲ್ಲಾರು ಹಾಗಲ್ಲ. ವರ್ಷ ವರ್ಷ ಟ್ಯಾಕ್ಸ್ ಜಾಸ್ತಿ ಅಲ್ವಾ? ಅದ್ರ ಜೊತೆಗೆ ಯಾವ ರಸ್ತೆ ನೀವು ನೋಡುವ ಹಾಗಿಲ್ಲ. 360 ದಿವಸದಲ್ಲಿ 400 ದಿವಸವೂ ಸಹ ಕೆಲಸ ನಡೀತಾನೆ ಇರ್ತದೆ. ನಾವು ಹೀಗೆ ಹೋಗಬೇಕಾದ್ರೂ ಎಲ್ಲೋ ಹೋಗಬೇಕು. ಹೌದು ತಾನೇ? ನೀವೇ ಅನುಭವಿಸ್ತಾ ಇದ್ದೀರಾ. ಪ್ರಾಯಶಃ ಗೋಖಲೆ ಸ್ಟೇಷನ್ ಬರಬೇಕು ಅಂದರೆ ಈ ಕಡೆಯಿಂದ ಬರಬೇಕಿದ್ರೆ ಎಷ್ಟೆಲ್ಲ ರಸ್ತೆ ಸುತ್ತ ಹಾಕಬೇಕು. ಇವಾಗ ಏನೆಲ್ಲ ನಡೀತಾನೆ ಇರ್ತದೆ ಹೀಗೆ ಅಂತ. ಆಮೇಲೆ ಇದೆಲ್ಲದಕ್ಕೂ ಸಹ ನಾವೇನು ಮಾಡಬೇಕು? ತೆರಿಗೆ ಕಟ್ಟಬೇಕು. ನಾವು ಕಟ್ಟಿದ್ದನ್ನು ಯಾರಿಗೆ ಕೊಡಬೇಕು? ಋಷಿ ಮುನಿಗಳಿಗೆ ಕೊಡಬೇಕು. ಸತ್ಯ ತಾನೇ ನಾನು ಹೇಳ್ತಾ ಇರೋದು. ಕಟ್ಟವರು ನಾವು, ಪಡ್ಕೊಳ್ಳೋರು ಅವರು. ಇದು ನಮ್ಮ ಹಣೆ ಬರಹ. ಆದರೆ ಸುರಥನ ರಾಜ್ಯಭಾರ ಹೀಗಿರಲಿಲ್ಲ. ಅವನು ಹೇಗೆ ನೋಡ್ಕೊಳುತ್ತೆ ಅಂದರೆ ಎಲ್ಲ ಪ್ರಜೆಗಳನ್ನು ಸಹ ಪ್ರಜಾಹ ತನ್ನ ಪ್ರಜೆಗಳನ್ನು ಸಮ್ಯಕ್ ಅತ್ಯಂತ ಚೆನ್ನಾಗಿ ನೋಡ್ಕೊಳ್ತಾ ಇದ್ದ. ಅತ್ಯಂತ ಚೆನ್ನಾಗಿ ಅಂದರೆ ಹೇಗ್ರಿ ಅಂತಂದರೆ ಪುತ್ರಾನ್ ಇವೌರಸಾನ್, ತನ್ನ ಸ್ವಂತ ಮಕ್ಕಳಂತೆ ತನ್ನ ಪ್ರಜೆಗಳನ್ನು ನೋಡ್ತಿದ್ದ. ಅಂದರೆ ಮಕ್ಕಳು ಮನೆಯಲ್ಲಿ ಏನಾದರೂ ತಪ್ಪು ಮಾಡಿದರೆ ಅಪ್ಪ ಅಮ್ಮ ಹೇಗೆ ಅವರ ತಪ್ಪನ್ನು ಕ್ಷಮಿಸಿ ತಮ್ಮ ಕ್ಷಮಾ ಬುಟ್ಟಿಗೆ ಹಾಕಿಕೊಳ್ತಾರೋ ಹಾಗೆಯೇ ಈ ರಾಜ ಪ್ರಜೆಗಳು ಸಣ್ಣ ಪುಟ್ಟ ತಪ್ಪನ್ನು ಮಾಡಿದರೆ ಅದನ್ನು ತನ್ನ ಸಹನೆ ಎನ್ನುವಂಥ ಬುಟ್ಟಿಗೆ ಹಾಕಿಕೊಂಡು ಅವರನ್ನು ಕ್ಷಮಿಸಿಬಿಡ್ತಿದ್ದ. ಆಯ್ತಪ್ಪ, ಇನ್ನು ಮುಂದೆ ಈ ತಪ್ಪನ್ನು ಮಾಡಬೇಡ, ತಪ್ಪು ಮಾಡಿದರೆ ಮತ್ತನ ಕಠೋರವಾದ ಶಿಕ್ಷೆ, ಹೀಗೆ ಅಂತ. ಹೀಗೆ ಪ್ರಜೆಗಳನ್ನು ಅಷ್ಟೆಲ್ಲ ಚೆನ್ನಾಗಿ ನೋಡ್ಕೊಳ್ತಾ ಇದ್ರು. ಇದೇನು ನಮ್ಮ ದೇಶದ ಹೊಸ್ತಲ್ಲ. ಕಾಳಿದಾಸ ಹೇಳ್ತಾನೆ, ರಘುವಂಶದ ಅರಸರು ಹೇಗೆ ತನ್ನ ಪ್ರಜೆಗಳನ್ನು ನೋಡ್ಕೊಳ್ತಾ ಇದ್ದು ಅಂತಂದರೆ, ದಿಲೀಪ ಅಂತ ಒಬ್ಬ ರಾಜ ಇದ್ದ. ಅವನು ಪ್ರಜೆಗಳನ್ನು ಹೀಗೆ
ಇಷ್ಟು ಚೆನ್ನಾಗಿ ನೋಡ್ಕೊಳ್ತಾ ಇದ್ದ. ಹೇಗೆ ಅಂತಂದರೆ, ಆ ಪ್ರಜೆಗಳನ್ನು ಹುಟ್ಟಿಸಿದಂತಹ ಅವ್ರ ತಂದೆ ತಾಯಿ ಇದ್ದಾರಲ್ಲ, ಅವರಿಗೆ ತಮ್ಮ ಮಕ್ಕಳನ್ನು ನೋಡಿಕೊಳ್ಳುವ ಹೊಣೆಗಾರಿಕೆ ಇರಲಿಲ್ಲ. ಸಪಿತಾ ಪಿತರಸ್ತಾಸಾಂ. ದಿಲೀಪ ಸ್ವತಃ ತನ್ನ ಪ್ರಜೆಗಳಿಗೆ ರಾಜನಾಗಿ ಇರಲಿಲ್ಲ, ಏನಾಗಿದ್ದ? ತಂದೆಯೇ ಆಗಿಬಿಟ್ಟಿದ್ದ. ಪ್ರಜೆಗಳು ಯಾರು ಕೇಳಿದ್ರು ಸಹ ನಿಮ್ಮ ಅಪ್ಪ ಯಾರು ಕೇಳಿದ್ರು ದಿಲೀಪ ಅಂತ ಹೇಳುವಷ್ಟರ ಮಟ್ಟಿಗೆ. ಅಂದರೆ ತಂದೆ ಮಕ್ಕಳನ್ನು ನೋಡಿಕೊಳ್ಳುವ ಪರಿಯಲ್ಲಿ ದಿಲೀಪ ಪ್ರಜೆಗಳನ್ನು ನೋಡ್ಕೊಳ್ತಾ ಇದ್ದ. ಯಾಕೆಂದರೆ ಇವರಿಗೆಲ್ಲ ಆದರ್ಶಪ್ರಾಯರಂಥ ರಾಜರು ಅದಕ್ಕೂ ಹಿಂದೂ ಇದ್ದರು. ಸುರಥ ಎನ್ನುವಂಥ ಈ ರಾಜ ತನ್ನ ಪ್ರಜೆಗಳಂತೆ ತನ್ನ ಮಕ್ಕಳನ್ನು ನೋಡಿಕೊಳ್ತಾ ಇದ್ದ. ಔರಸ ಪುತ್ರರು ಅಂದರೆ ಸ್ವತಃ ದೇಹದಿಂದ ಹುಟ್ಟಿದಂಥ ಮಕ್ಕಳು ಅಂತ ಅರ್ಥ. ಹಾಗಾಗಿ ನೋಡ್ಕೊಳ್ತಾ ಇದ್ದ. ಹೀಗಿರುವಾಗ ಒಂದ್ಸಲ ಏನಾಯಿತು ಅಂದರೆ, ಇಷ್ಟು ರಾಜ್ಯಭಾರ ಮಾಡ್ತಾ ಇರುವಾಗ, ಅಂದರೆ ಉತ್ಕೃಷ್ಟವಾಗಿ ರಾಜ್ಯಭಾರ ಮಾಡುವಾಗ ಒಂದು ಸಲ ಕೋಲಾ ವಿಧ್ವಂಸಿನಸ್ತದಾ ಶತ್ರವೋ ಭೂಪಾಹ. ಕೆಲವು ಜನ ಶತ್ರುಗಳು ಇವನ ಮೇಲೆ ಆಕ್ರಮಣ ಮಾಡಿದರಂತೆ, ಈ ಸಾರ್ವಭೌಮನ ಮೇಲೆ. ಸಾರ್ವಭೌಮ ಯಾರು? ಸುರಥ. ಆ ಶತ್ರುಗಳು ಹೇಗಿದ್ದರು ಅಂದರೆ, ಅವರ ಸೈನ್ಯ ಸಂಖ್ಯೆ ಅಫ್ಕೋರ್ಸ್ ಇವನ ಸೈನ್ಯ ಸಂಖ್ಯೆಕ್ಕಿಂತ ಕಡಿಮೆ ಇತ್ತು. ಇವನ ಹತ್ರ ಜಾಸ್ತಿ ಸೈನ್ಯ ಇತ್ತು, ಯಾಕೆಂದರೆ ಸಾರ್ವಭೌಮ ಅವನು. ಆದರೂ ಸಹ ಕಡಿಮೆ ಸಂಖ್ಯೆಯಲ್ಲಿರುವಂತಹ ಆ ಶತ್ರುಗಳು ಇವನನ್ನು ಯುದ್ಧದಲ್ಲಿ ಸೋಲಿಸಿದರು. ಹಾಗಿದ್ರೆ ಆ ಶತ್ರುಗಳ ಹೆಸರೇನು ಅಂದರೆ, ಅವರ ಹೆಸರು ಕೋಲಾ ವಿಧ್ವಂಸಿನಃ. ಅವರ ಹೆಸರು ಕೋಲಾ ವಿಧ್ವಂಸಿಗಳು ಅಂತ. ಹಾಗಂದ್ರೆ ಏನ್ರಿ ಅಂದರೆ ಮತ್ತೆ ಪುನಃ ಸಂಶಯ. ಈ ಹೆಸರೆಲ್ಲ ಮೊದಲೇ ಹೇಳಿದ್ದೇನೆ, ಭಾಳ ವಿಚಿತ್ರವಾದಂಥ ಹೆಸರುಗಳು ಅಂತ. ಇದಕ್ಕೆ ಒಂದು 3 ರೀತಿಯ ಅರ್ಥವನ್ನು ಹೇಳ್ತಾರೆ. ಈ ಕೋಲಾ ಎನ್ನುವಂಥದ್ದು ಈ ಸುರಥನ ರಾಜಧಾನಿಯಾಗಿತ್ತು. ಅವನ ರಾಜಧಾನಿ ಹೆಸರೇನು? ಕೋಲಾ ಅಂತ. ಅವನ ರಾಜಧಾನಿಯನ್ನು ಅವರು ವಿಧ್ವಂಸ ಮಾಡಿದ್ರಿಂದ ಆ ಶತ್ರುಗಳಿಗೆ ಏನು ಹೆಸರು ಬಂತು? ಕೋಲಾ ವಿಧ್ವಂಸಿಗಳು ಅಂತಲೇ ಹೆಸರು ಬಂತು. ದಿಸ್ ಈಸ್ ಒನ್ ಟೈಪ್ ಆಫ್ ಮೀನಿಂಗ್. ಇದು ಒಂದು ಅರ್ಥ. ಇಷ್ಟೇ ಅಲ್ಲ, ಮತ್ತು ಎರಡನೇದೇನು ಅಂದರೆ, ಕೋಲಾಹ ಅಂದರೆ ಹಂದಿ ಅಂತ ಅರ್ಥ. ಇವರು ಹೇಗಿರ್ತಾ ಇದ್ರು ಕೇಳಿದರೆ, ಕೋಲ ಅಂದರೆ ಆ ಶತ್ರುಗಳು ಹಂದಿಗಳನ್ನು ಸಾಯಿಸ್ತಿದ್ರು, ಆದರೆ ಅವರು ತಿಂತಾ ಇರಲಿಲ್ಲ. ಹಂದಿಗಳನ್ನು ಸಾಯಿಸಿ ತಿನ್ನದೇ ಇರೋರು ಯಾರಪ್ಪ ಅಂತಂದರೆ ಗೊತ್ತಿರಬೇಕು ನಮಗೆ. ಹಂದಿ ಹೆಸರು ಕೇಳಿದ್ರು ಸಹ ಊಟ ಮಾಡಬೇಕಿದ್ರೆ ಎದ್ದೋಗ್ಬಿಡ್ತಾರೆ ಅವರು. ಯಾರು? ಮತ್ತೆ ಪುನಃ ಅವರೇ. ಅಷ್ಟು ಹೇಳಿದ್ರೆ ಸಾಕಾಗುತ್ತೆ ಅಂತ ಅಂದ್ಕೊಂಡಿದ್ದೇನೆ ಅಲ್ವಾ? ಮತ್ಮನ ಅವರೇ ಊಟದ ಸಂದರ್ಭದಲ್ಲಿ ಹಂದಿ ಅನ್ನೋ ಹೆಸರನ್ನು ಹೇಳಿದರೆ ಅಷ್ಟಕ್ಕೆ ನಿಲ್ಲಿಸ್ತಾರೆ ಅವರು ಅಂತ. ಆದರೆ ಆಶ್ಚರ್ಯ ಅಂದರೆ ಅದನ್ನು ಸಾಯಿಸ್ತಾರೆ, ಬಿರ್ರ ಸಾಯಿಸ್ತಾರೆ. ಹೇಗಿದೆ ನೋಡಿ. ಬೇಕಿದ್ರೆ ಒಂದು ಸಲ ಟ್ಯಾನ್ಯರಿ ರೋಡಿಗೆ ಹೋಗಿ ನೋಡ್ಕೊಂಡು ಬನ್ನಿ, ಅಷ್ಟೇ. ಅಷ್ಟು ಹಿನ್ನೆಲೆಯಲ್ಲಿ ಇವರು ಆ ಕೋಲಾ ವಿಧ್ವಂಸಿನಃ, ಆ ಹಂದಿಗಳನ್ನು ಸಾಯಿಸುವವರು, ಆದರೆ ತಿನ್ನದೇ ಇರುವಂಥ ಜನಾಂಗ. ಆದ್ದರಿಂದ ಇವರು ಏನಾಗಿದ್ರು? ಯವನರು, ಮುಸ್ಲಿಮ್ಸ್ ಅಂತ. ಅಂದರೆ ಇವರು ಉಪದ್ರವ ನಮ್ಮ ದೇಶ ಶುರುವಾಗಿದ್ದು ಯಾವತ್ತಿಂದ ಲೆಕ್ಕ ಹಾಕ್ಕೊಂಡೋಗಿ ಅಲ್ವಾ? ಆದರೂ ಸಹ ನಮ್ಮ ಜನ ತುಂಬ ಒಂಥರ ತುಂಬ ಒಳ್ಳೆಯವರು ರೀ, ತುಂಬ ಒಳ್ಳೆಯವರು ಹೀಗೆ ಅಂತ. ಎಲ್ಲಿವರೆಗೆ ಒಳ್ಳೆಯವರು ಅಂದರೆ, ಒಂದಿದ್ದ ಪರಿವಾರ ಒಂದು 5 ಪರಿವಾರ ಆಗುವವರಿಗೆ ತುಂಬ ಒಳ್ಳೆಯವರು. ಅದು ಆದ ಮೇಲೆ ಮತ್ತೆ ಅಲ್ಲಿದ್ದಂತಹ ನಿಮ್ಮಂಥವರೆಲ್ಲ ಜಾಗಿ ಖಾಲಿ ಮಾಡಬೇಕು ಅಲ್ವಾ? ಅಷ್ಟು ಒಳ್ಳೆಯವರಪ್ಪ ಪಾಪ. ಅಷ್ಟು ಹಿನ್ನೆಲೆಯಲ್ಲಿ ಇವ್ರು ಯಾರಾಗಿದ್ರು ಕೇಳಿದ್ರೆ ಅವರೇ ಆಗಿದ್ರು ಅಂತ ಹೇಳುತ್ತೆ ಇದು. ಅಂದರೆ ಆ ಕಾಲದಲ್ಲೇ ಇವ್ರ ಉಪದ್ರವ ನಮಗೆ ಶುರುವಾಗಿತ್ತು ಅಂತ. ಇದು ಎರಡನೇ ಅರ್ಥ. ಮೂರನೇ ಅರ್ಥ, ಕೋಲಾನಾಮ ಶಸ್ತ್ರವಿಶೇಷ ತಯಾ ವಿಧ್ವಂಸಿತ. ಕೋಲ ಅಂದರೆ ಒಂದು ರೀತಿಯ ಶಸ್ತ್ರ, ಅಂದರೆ ಆಯುಧ, ಇನ್ಸ್ಟ್ರೂಮೆಂಟು. ಅದರಿಂದ ಇವ್ರು ಏನು ಮಾಡ್ತಿದ್ರು ಅಂತಂದರೆ, ಆ ಶತ್ರುಗಳನ್ನು, ಅಂದರೆ ತನಗೆ ಯಾರದೇ ಇರುವಂಥ ಈ ಸುರಥ ಎನ್ನುವಂಥ ಇವನ ಮೇಲೆ ಆಕ್ರಮಣ ಮಾಡಿ ಇವನಿಗೆ ಹಿಂಸೆಯನ್ನು ಕೊಟ್ಟರು.
ಹಾಗಾಗಿ ಇಂತಹ ಈ ಶಬ್ದಕ್ಕೆ 3 ರೀತಿಯ ಅರ್ಥ. ಒಂದು, ಕೋಲ ಎನ್ನುವುದು ಇವನ ರಾಜಧಾನಿ ಆಗಿತ್ತು. ಆ ರಾಜಧಾನಿ ಮೇಲೆ ಆಕ್ರಮಣ ಮಾಡಿದ್ರಿಂದ ಅವರು ಕೋಲ ವಿಧ್ವಂಸಿಗಳು. ಮತ್ತು ಕೋಲ ಎನ್ನುವಂಥದ್ದು ಒಂದು ಹಂದಿ, ಅದನ್ನು ಸಾಯಿಸುವಂಥವರು ಮತ್ತು ತಿಂದೇ ಇರುವರಾದ್ರಿಂದ ಅವರ ಹೆಸರು ಕೋಲ ವಿಧ್ವಂಸಿನಃ. ಮತ್ತು 3ನೇ ಅರ್ಥ ಏನು ಕೇಳಿದರೆ, ಒಂದು ಆಯುಧ, ಆ ಆಯುಧದಿಂದ ಶತ್ರುಗಳ ಮೇಲೆ ಆಕ್ರಮಣ ಮಾಡುವರಾದ್ರಿಂದ ಅವರು ಕೋಲ ವಿಧ್ವಂಸಿಗಳು ಅಂತ. ಹೀಗೆ ಎಷ್ಟು ಹಿನ್ನೆಲೆಯಲ್ಲಿ ಸುರಥೋ ನಾಮ ರಾಜಾಭೂತ್ ಸಮಸ್ತೆ ಕ್ಷಿತಿಮಂಡಲೆ ಆದ ಮೇಲೆ ಕೋಲ ವಿಧ್ವಂಸಿನ ಸ್ತದಾ. ಇಂತಹ ಈ ಕೋಲ ವಿಧ್ವಂಸಿಗಳು ಇವನ ಮೇಲೆ ಆಕ್ರಮಣ ಮಾಡಿದರು. ಆಕ್ರಮಣ ಮಾಡಿ ತಸ್ಯ ತೈರಭವದ್ಯುದ್ಧಂ ಅತಿ ಪ್ರಬಲದಂಡಿನಃ ನ್ಯೂನೈರಪಿ ಸತೈರುದ್ಧೇ ಕೋಲ ವಿಧ್ವಂಸಿಭಿರ್ಜಿತಃ. ಅಫ್ಕೋರ್ಸ್ ಅವರ ಸೈನ್ಯ ಸಂಖ್ಯೆ ಕಡಿಮೆ ಇತ್ತು. ಯಾರಿದ್ದು? ಆ ಶತ್ರುಗಳಿದ್ದ ಸಂಖ್ಯೆ. ಇವನ ಸಂಖ್ಯೆ ಜಾಸ್ತಿ ಇತ್ತು. ಆದ್ರೂ ಸಹ ಅವರು ಈ ಸುರಥ ಎನ್ನುವಂಥ ರಾಜನನ್ನು ಯುದ್ಧದಲ್ಲಿ ಸೋಲಿಸಿದರು. ಯುದ್ಧದಲ್ಲಿ ಸೋತ ಮೇಲೆ ಏನು ಮಾಡಬೇಕು? ಸದ್ಯ ಸಾಯಿಸಲಿಲ್ಲ, ಬದುಕುಳಿದಿದ್ದ. ನೇರವಾಗಿ ತತಃ ಸ್ವಪುರಮಾಯಾತಃ ಈ ಸುರಥ ತನ್ನ ಪಟ್ಟಣಕ್ಕೆ ವಾಪಸ್ ಬಂದ. ಮೊದಲವನೇನಾಗಿದ್ದ? ಸಾರ್ವಭೌಮನಾಗಿದ್ದ. ಈಗ ತನ್ನ ಪಟ್ಟಣಕ್ಕೆ ಬಂದ ಮೇಲೆ ನಿಜ ದೇಶಾಧಿಪ. ಈಗ ಆತ ತನ್ನ ಪಟ್ಟಣ ಇರುವಂಥ ಒಂದು ಲಿಮಿಟೆಡ್ ಏರಿಯಾಕ್ಕೆ ಮಾತ್ರ ಏನಾದ? ರಾಜನಾಗಿ ಉಳಿದ. ಅಂದರೆ ಅವನ ಸಾರ್ವಭೌಮತ್ವ ಏನಾಯಿತು? ಕೈ ತಪ್ಪಿ ಹೋಯಿತು. ಅಂದರೆ ಇವತ್ತಿನ ಭಾಷೆಯಲ್ಲಿ ಹೇಳಬೇಕು ಅಂದರೆ, ಒಬ್ಬ ದೇಶವನ್ನೇ ಆಳುವಂಥ ಪ್ರಧಾನಿ ಅದರಿಂದ ಚ್ಯುತನಾಗಿ ಏನಾದ? ಒಂದು ರಾಜ್ಯದ ಮುಖ್ಯಮಂತ್ರಿ ಅಂತ ಆದ. ಅರ್ಥ ಮಾಡಿಸೋದು ಕೇಳಿದ್ದೇನೆ ಅಂತ. ಅಷ್ಟು ಹಿನ್ನೆಲೆಯಲ್ಲಿ ಕೊನೆಗೆ ತತಸ್ವಪುರಮಾಯಾತಃ ನಿಜ ದೇಶಾಧಿಪೋ ಅಭವತು ಆಕ್ರಾಂತಃ ಸ ಮಹಾಭಾಗಃ ತೈಸ್ತದಾ ಪ್ರಬಲಾರಿಭಿ. ಯಾಕೆ ಹೀಗಾಯಿತು ಅಂದರೆ, ಅವರ ಸಂಖ್ಯೆ ಕಡಿಮೆ ಇದ್ದರೂ ಸಹ ಆ ಕೋಲ ವಿಧ್ವಂಸನಂಥ ಶತ್ರುಗಳಿದ್ದಾರಲ್ಲ, ಅವರ ಬಲ, ಒಗ್ಗಟ್ಟು ತುಂಬ ಜಾಸ್ತಿ ಇತ್ತು. ಕರೆಕ್ಟಾಗಿ ಇವತ್ತಿನ ಕಾಲಕ್ಕೆ ಹೊಂದಾಣಿಕೆ ಆಗುವಂಥ ಮಾತು ಇದು. ನಾವು ಬಹುಸಂಖ್ಯಾತರು, ಅವರು ಅಲ್ಪಸಂಖ್ಯಾತರು. ಅದರ ಗಲಾಟೆ ಆದರೆ ಗೆಲ್ಲುವವರು ಅವರು, ಸೋಲುವವರು ನಾವು. ಯಾಕೆ ಹೇಳಿ? ನಾವು ನಮ್ಮವನಿಗೆ ಯಾರಿಗೆ ಒಬ್ಬನಿಗೆ ಹೊಡಿತಾ ಇದ್ದರೆ ಏನು ಮಾಡ್ತೀವಿ? ಅವನಿಗೆ ಹೊಡಿತಾ ಇದ್ದಾನ, ಪರವಾಗಿಲ್ಲ, ನಾ ಸೇಫ್ ಆಗಿದ್ದಾನೆ, ಹೊಡ್ಕೊಳ್ಳಿ ಬಿಡಿ. ಆ ದಾರಿ ಬದಲು ಮಾಡಿಬಿಟ್ಟು ನಾವು ಈ ಕಡೆ ಹೋಗ್ತಾ ಇರ್ತೇವಲ್ಲ, ಈ ದೌರ್ಬಲ್ಯ ಅವರಿಗೆ ಗೊತ್ತು. ಯಾವಾಗ ನಾವು ಸೆಟೆದು ನಿಲ್ತೇವೋ ಆಗ ಅವರು ಓಡ್ಲಿಕ್ಕೆ ಶುರು ಮಾಡ್ತಾರೆ. ಅದಕ್ಕೂ ಸಹ ನಮಗೆ ಉದಾಹರಣೆ ಉಂಟು. ಲೇಟೆಸ್ಟ್ ಆಗಿ 1 ವಾರದ ಹಿಂದೆ ಆದ ಘಟನೆ ಹೇಳಬೇಕಾ? ಮತ್ತೆ ಹೆಸರನ್ನು ದೇಶದ್ದ? ನನಗೇನು ಜಾಸ್ತಿ ನೀವು ಟಿ ವಿ ನೋಡ್ತೀರಿ, ಪತ್ರಿಕೆ ಓದ್ತೀರಿ ಅಲ್ವಾ? ಹೌದು ತಾನೆ? ಅಲ್ಲಿರುವಂಥ ಅಲ್ಪಸಂಖ್ಯಾತ ಹಿಂದೂಗಳು ಎದ್ದು ನಿಂತರು. ಆಮೇಲೆ ಏನು ಮಾಡಿದ್ರು ಇವರು? ಅಲ್ಲಿಂದ ಜಾಗ ಕಿತ್ತರು. ಅಂದರೆ ನಮ್ಮಲ್ಲಿ ಯಾವಾಗ ಯುನಿಟಿ ಇದೆ ಅಂತ ಗೊತ್ತಾಗುತ್ತೋ ಆಗ ನಾವು ಇನ್ನೊಬ್ಬರನ್ನು ಹೆದರಿಸಬಹುದು. ಅದನ್ನು ಅರ್ಥ ಮಾಡ್ಕೊಂಡು ಜಾಗ ಖಾಲಿ ಮಾಡ್ತಾರೆ. ಆಗಬೇಕಾದ್ದು ಅಷ್ಟೇ ನಮ್ಮಲ್ಲಿ. ಅಷ್ಟು ಹಿನ್ನೆಲೆಯಲ್ಲಿ ಮುಂದೆ ಆ ಶತ್ರುಗಳಿಂದ ಪರಾಜಿತನಾದಂಥ ಈತ ಪ್ರಬಲಾರಿಭಿ, ಪ್ರಬಲವಾದಂಥ ಅರಿಗಳಿಂದ ಪರಾಕ್ರಾಂತನಾಗಿ ಆತ ತನ್ನ ರಾಜ್ಯಕ್ಕೆ ಬಂದು ಆ ಸೀಮಿತವಾದ ಪ್ರದೇಶಕ್ಕೆ ಅಷ್ಟೇ ರಾಜನಾಗಿ ಉಳಿದ. ಯಾರು? ಸುರಥ ರಾಜ. ಮೊದಲೇನಾಗಿದ್ದ? ಚಕ್ರವರ್ತಿ ಆಗಿದ್ದ, ಸಾರ್ವಭೌಮನಾಗಿದ್ದ. ಇಲ್ಲಿ ಬಂದ ಮೇಲೆ ಏನಾಯಿತು? ಗ್ರಹಚಾರ. ಹೋದಿಯ ಪಿಶಾಚಿ ಅಂದರೆ ಬಂದೇ ಗವಾಕ್ಷಿ ಅಂತ ಹೇಳ್ತಾರಲ್ಲ, ಹಾಗಾಯ್ತು ಅವನ ಕತೆ. ಇವಂದೇ ಮಂತ್ರಿಗಳು ಏನು ಮಾಡಿದ್ರಂತೆ? ಅಮಾತ್ಯೈರ್ಬಲೆಭಿರ್ದುಷ್ಟರೈ ದುಷ್ಟೈ ದುರ್ಬಲಸ್ಯ ದುರಾತ್ಮಭಿ ಕೋಶೋ ಬಲಂಚಾಪಹೃತಂ ತತ್ರಾಪಿ ಸ್ವಪುರೇ ತತಃ. ತತ್ರಾಪಿ ಸ್ವಪುರೇ, ಸ್ವಪುರೇ ತತ್ರಾಪಿ. ತನ್ನ ಪಟ್ಟಣಕ್ಕೆ ಬಂದಾದಮೇಲೆ ಯಾವ ಆ ಪಟ್ಟಣಕ್ಕೆ ಅವನು ರಾಜನಾಗಿದ್ನೋ ಆ ಪಟ್ಟಣದಲ್ಲಿ ಏನಾಯಿತು ಅಂದರೆ ಅಮಾತ್ಯೈಹಿ, ತನ್ನದೇ ಆದಂಥ ಮಂತ್ರಿಗಳಿಂದ, ಮತ್ತು ಬಲಿಭಿಹಿ, ಅವ್ರು ಹೇಗಿದ್ದರು? ಒಳಗಿಂದೊಳಗೇನೆ ಮೋಸ ಮಾಡುವಂಥ ಬಲವಂತರಾಗಿದ್ದರು. ದುಷ್ಟೈಹಿ,
ದುಷ್ಟರಾಗಿದ್ದರು, ಮತ್ತು ದುರ್ಬಲಸ್ಯ ದುರಾತ್ಮಭಿ, ಮತ್ತೇನಾಗಿದ್ದವರು ದುರಾತ್ಮರಾಗಿದ್ದರು. ಇದನ್ನೆಲ್ಲ ಇಲ್ಲೇ ನಿಲ್ಲಿಸ್ಕೊಳ್ಳೋಣ. ನಮ್ಮ ದೇಶವನ್ನು ಸುಮಾರು 250 ವರ್ಷಗಳ ಕಾಲ, ಅದಕ್ಕೂ ಹಿಂದೆ ಮೊದಲು ಯಾರು ಆಳಿದರು? ಬಿಳಿಯರು, ಪರಂಗಿಗಳು ಆಳಿದರು ಅಲ್ವಾ? ಹಾಂ, ಅದು ಮೊದಲು, ನಮಗಿಂತ ಮೊದಲು. ಅದಕ್ಕೂ ಮೊದಲು ಯಾರು ಆಳಿದರು? ಮತ್ತೆ ಪುನಃ ಇವರು ಆಳಿದರು. ಯಾಕೆ ಆಳಿದರು? ಇದೇ ಆದದ್ದು ಸಮಸ್ಯೆ. ಇದೆಲ್ಲ ಆಗಿ ಹೋದ ಘಟನೆ ಅಲ್ಲ, ನಡೀತಾ ಇರುವ ಘಟನೆ. ಹೇಗಿತ್ತು ಕೇಳಿದರೆ, ಬ್ರಿಟಿಷರು ನಮ್ಮನ್ನು ಆಳುವಂತೆ, ನಮ್ಮ ಮೇಲೆ ದಬ್ಬಾಳಿಕೆ ಮಾಡೋದಕ್ಕೆ ಅವರಿದ್ದೊಂದೇ ಶಕ್ತಿ ಕಾರಣ ಅಲ್ಲ, ನಮ್ಮವರೇ ಪ್ರಚ್ಛನ್ನವಾಗಿ ಅವ್ರ ಕಡೆ ಸೇರಿಕೊಂಡು ನಮ್ಮವರಿಗೆ ಅನ್ಯಾಯ ಮಾಡಿದ್ದು. ನಮ್ಮ ದೇಶದ ಇತಿಹಾಸ ನೋಡಿ, ಝಾನ್ಸಿ ಬಾಯಿ ಲಕ್ಷ್ಮಿ ಇದ್ದಾಳಲ್ಲ, ಝಾನ್ಸಿ ಲಕ್ಷ್ಮೀಬಾಯಿ, ಆಕೆಗೆ ಮಾಡಿದಂಥ ಮೋಸ, ರಾಣಾ ಪ್ರತಾಪ ಸಿಂಹನಿಗೆ ಮಾಡಿದಂಥ ಮೋಸ, ನಾನು ಅದನ್ನೆಲ್ಲ ಹೇಳಲಿಕ್ಕೆ ಹೋಗಿದ್ದಾರೆ, ನನಗೆ ವಿಷಯ ಅಲ್ಲ ಅದು. ಆದರೆ ಇಂಥ ಘಟನೆ ಅದು ನಮ್ಮ ದೇಶದಲ್ಲಿ ಮತ್ತೆ ಮತ್ತೆ ಮರುಕಳಿಸ್ತಾ ಇರುತ್ತೆ. ಇದಕ್ಕೆ ಕಾರಣ ಹೊರ ದೇಶದಿಂದ ಬಂದವರಲ್ಲ, ನಮ್ಮವರು ಆಸೆಗೆ ಈಡಾಗುವುದು, ನಮ್ಮವರ ದೌರ್ಬಲ್ಯ. ಅದ್ರ ಜೊತೆಗೆ ನನ್ನ ಅಕ್ಕಪಕ್ಕದವರು ಹಾಳಾಗಿ ಹೋದರೆ ಹೋಗಿ ಸಾಯಲಿ, ನಾನು ಚೆನ್ನಾಗಿದ್ದು ಸಾಕು ಅನ್ನುವಂತಹ ಈ ಸ್ವಾರ್ಥ ಈಗಲೂ ಆಗ್ತಾ ಇರೋದು ಮತ್ತೆ ಅದೇನೇ. ಹಾಗಾಗಿ ನಮ್ಮವರೇ ನಮಗೆ ಮೋಸ ಮಾಡುವವರು. ಅಷ್ಟು ಹಿನ್ನೆಲೆಯಲ್ಲಿ ನೋಡಿ, ಇವನದೇ ಮಂತ್ರಿಗಳು ಅವ್ರು ಹೇಗಿದ್ರು ಅಂದರೆ ದುರಾತ್ಮರಾಗಿದ್ದರು, ಮತ್ತು ದುಷ್ಟರಾಗಿದ್ದರು, ಮತ್ತು ಒಳಗಿಂದ ಒಳಗೆ ಸಂಚುಕೋರು ಮಾಡೋದ್ರಲ್ಲಿ ತುಂಬ ಬಲವಂತವಾಗಿದ್ದರು ಅವರು. ಇವರೆಲ್ಲ ಏನು ಮಾಡೋದು ಕೇಳಿದರೆ, ಹೇಗೂ ನಮ್ಮನ್ನು ಆಳುವ ರಾಜ ಸೋತಿದ್ದಾನೆ, ಈಗ ನಾವು ಇದೇ ಸಮಯವನ್ನು ಸಾಧಿಸಿ ಇವನನ್ನು ಪೂರ್ತಿಯಾಗಿ ಮಟ್ಟ ಹಾಕಿಬಿಡಬೇಕು ಅಂತ ತೀರ್ಮಾನ ಮಾಡಿದರು. ಇವನ ಅನ್ನ ತಿಂದವರು, ಇವನ ಆಶ್ರಯದಲ್ಲಿ ಬೆಳೆದವರು, ಇವನು ಯಾವ ದೇಶಕ್ಕೆ ಸಾರ್ವಭೌಮನಾಗಿದ್ದನೋ ಆ ಸಾರ್ವಭೌಮ ಪದೆಯಲ್ಲಿದ್ದಾಗ ಇವರೆಲ್ಲರೂ ಸಾಕಷ್ಟು ಸುಖವನ್ನು ಅನುಭವಿಸಿದವರು. ಅಂಥವರು ಏನು ಮಾಡಿದರು? ಕೋಶೋ ಬಲಂಚ ಅಪಹೃತಂ. ಅವನ ಕೋಶ ಅಂದರೆ ಧನಾಗಾರದಲ್ಲಿರುವಂತಹದ್ದು, ದುಡ್ಡು ಮತ್ತು ಬಲ, ಅಲ್ಲಿರುವಂತಹ ಸಣ್ಣ ಪುಟ್ಟ ಸೈನ್ಯ ಶಕ್ತಿ, ಇದನ್ನೆಲ್ಲವನ್ನು ಸಹ ಅಪಹೃತಂ, ಅದನ್ನು ಅಪಹರಿಸಿದರು, ತಗೊಂಡು ಅವ್ರಿಗೆ ಕೊಟ್ಟರು. ಕೆಲವು ಜನ ಮಧ್ಯದಲ್ಲೇ ಅವುಗಳನ್ನು ಮಾರಾಟ ಮಾಡಿಕೊಂಡ್ರು, ತಿಂದರು, ತೇಗಿದರು. ಒಟ್ಟಾರೆ ಸುರಥ ಎನ್ನುವಂಥ ಈ ರಾಜ ಏನಾದ ಅಂದರೆ, ಪಾಪ ಸಾರ್ವಭೌಮತ್ವವನ್ನು ಕಳ್ಕೊಂಡು ಎಲ್ಲಿಗೆ ಬಂದ? ಸಾಮಾನ್ಯ ರಾಜ ಪದವಿಗೆ ಬಂದ. ಈಗ ಆ ರಾಜತ್ವವನ್ನೂ ಕಳೆದುಕೊಳ್ಳುವಂಥ ಪರಿಸ್ಥಿತಿ ಬಂತು. ಯಾಕೆಂದರೆ ಮೊದಲು ಹೊರಗಿನ ಶತ್ರುಗಳು, ಈಗ ಇವನಿಗೆ ಇವನವರೇ ಆದಂತಹ ಅಂತಃಶತ್ರುಗಳು. ಮನೆಯಲ್ಲೇ ಕಳ್ಳತನ ಮಾಡೋದಕ್ಕೆ ಶುರು ಮಾಡಿದರೆ, ಮನೆಯಲ್ಲೇ ಕಳ್ಳರು ಹುಟ್ಟಿದರೆ, ಆ ಮನೆಯ ಮುಖ್ಯಸ್ಥ ಏನ್ರಿ ಮಾಡಬೇಕು? ಪಾಪ ಅವನು ಸಾಧ್ಯಾರ ಕಳ್ಳತನೇ ಮಾಡಬೇಕು ಅಷ್ಟೇ ಅಲ್ವಾ? ಇಂಥ ದುಸ್ಥಿತಿ ಬಂದ್ಬಿಡ್ತು. ಯಾರಿಗೆ? ಸುರಥ ಎನ್ನುವಂತಹ ರಾಜನಿಗೆ. ಆದರೆ ಇವತ್ತು ಆಗ್ತಾ ಇರೋದು ಅದೇನೇ. ಮತ್ತೆ ಪುನಃ ನಾವು ಕಟ್ಟೋದು, ಮತ್ತು ಪುನಃ ಬೇರೆಯವ್ರಿಗೆ ಕೊಡೋದು, ಇವ್ರ ಜೇಬಿಂದ ಒಂದು ಪೈಸೆ ಕೊಡದೇ ಇರೋದು. ಈಗ ಏನಾಗತ್ತೆ ಕೇಳಿದ್ರೆ ಎಲ್ಲ ಒಂದೇ ಸಲ ವಕ್ರಿಸ್ತಾ ಇರ್ತದೆ ಹೀಗೆ ಅಂತ. ಅಷ್ಟು ಹಿನ್ನೆಲೆಯಲ್ಲಿ ಕೋಶೋ ಬಲಂಚಾಪರತಂ ತತ್ರಾಪಿ ಸ್ವಪುರೇ ತತಃ ಈಗ ತೀರ್ಮಾನ ಮಾಡಿದ, ನಾನು ದೇಶ ಬಿಟ್ಟು ಹೋಗ್ತೇನೆ ಅಂತಂದರೆ ನನ್ನ ಈ ಅಂತಃಶತ್ರುಗಳಂಥ ಮಂತ್ರಿಗಳು ಅಥವಾ ನನ್ನ ಪರಿಜನ ಸೇವಕರೆಲ್ಲ ಇದ್ದಾರಲ್ಲ, ಇವರೇ ಹೋಗಿ ಆ ಕೋಲಾ ವಿಧ್ವಂಸ ಎನ್ನುವಂಥ ಶತ್ರುಗಳಿಗೆ ಹೇಳಿಕೊಟ್ಟು ನನ್ನನ್ನು ಎಷ್ಟೊತ್ತಿ ಬೇಕಾದ್ರೂ ಇವರು ಏನು ಮಾಡ್ಬೋದು? ಮುಗಿಸಬಹುದು. ಹಾಗಾಗಿ ಇವರು ಯಾರಿಗೂ ಹೇಳದೆ ಕೇಳದೆ ನಾನು ಇಲ್ಲಿಂದ ಜಾಗ ಖಾಲಿ ಮಾಡಬೇಕು. ಅದೇ ಒಂದು 8-10 ದಿವಸದಿಂದ ಆಯ್ತಲ್ಲ ಪಕ್ಕ ದೇಶದವರು ಅಲ್ವಾ? ನೋಡಿ, ಇದೆಲ್ಲ ಆಗಿ ಹೋದ ಘಟನೆ ಹೇಳ್ತೀರಾ, ಆಗ್ತಾ ಇರುವ ಘಟನೆ ಅಂತ ಹೇಳ್ತೀರಾ? ಹೌದು ತಾನೇ? ನಮ್ಮವರು ಪ್ರಾಚೀನರು ಏನು ಹೇಳಿದ್ದಾರೋ ಅದು ಯಾವುದು ಓಲ್ಡ್ ಅಲ್ಲ, ಇದೆಲ್ಲ ಗೋಲ್ಡೇ ಅಲ್ವಾ? ಯಾಕೆ ಬಂದಿದ್ದು ಹಾಗೆ ಅಲ್ವಾ? ಹೌದು ತಾನೇ?
ಹೇಳದೆ ಕೇಳದೆ ಎಲ್ಲರನ್ನೂ ಬಿಟ್ಟು ಬಂದ್ಲಲ್ಲ. ಯಾಕೆ ಬಂದ್ಲು? ಗೊತ್ತಾದರೆ ಮತ್ತೆ ಪುನಃ ಅಷ್ಟೇ. ಹಾಗಾಗಿ ತಥೋ ಮೃಗಯಾವ್ಯಾಜೇನ, ಅದಕ್ಕೋಸ್ಕರ ಹೊರಟಾಗ ಯಾರೋ ಒಬ್ಬಿಬ್ಬರು ಅವನನ್ನು ನೋಡಿರಬೇಕು. ಇಲ್ಲ, ಮೃಗಬೇಟೆಗೆ ಹೋಗಿ ಬರ್ತಾನೆ ಅಂದ. ಮೃಗಯಾವ್ಯಾಜೇನ ಅಂದರೆ ಹಂಟಿಂಗ್ ಅಂತ ಅರ್ಥ. ನಾನು ಬೇಟೆಗೆ ಹೋಗ್ತೇನೆ. ಯಾಕೆಂದರೆ ರಾಜರಿಗೆ ಬೇಟೆ ಆಡುವುದು ತೀರಾ ಸಹಜವಾದಂಥದ್ದು. ಅವರ ಮನೋರಂಜನೆಯಲ್ಲಿ ಅದು ಒಂದು. ಹಾಗಾಗಿ ಆತ ಏನು ಮಾಡಿದ ಕೇಳಿದರೆ ಹೃತಸ್ವಾಮ್ಯ ಸಭೂಪತಿ, ಅಲ್ಲಿಂದ ಹೊರಟ. ಎಲ್ಲಿಂದ? ತನ್ನ ಅರಮನೆಯಿಂದ ಬಿಟ್ಟ. ಹೇಗೆ ಹೊರಟ ಅಂದರೆ ಏಕಾಕಿ. ತನ್ನ ಹೆಂಡತಿಗೆ ಹೇಳಲಿಲ್ಲ, ಮಕ್ಕಳಿಗೆ ಹೇಳಲಿಲ್ಲ, ನೆಂಟರು ಇಷ್ಟರು ಯಾರಿಗೂ ಹೇಳಲಿಲ್ಲ. ಯಾಕೆಂದರೆ ಈಗಾಗಲೇ ಏನಾಗಿದೆ? ಹೃತಸ್ವಾಮ್ಯ, ಅವನ ಸ್ವಾಮಿತ್ವವನ್ನೇ ಅವ್ರು ಕಿತ್ಕೊಂಡ್ಬಿಟ್ಟಿದ್ದಾರೆ. ಯಾರು? ಇವನ ಕಡೆಯ ಮಂತ್ರಿಗಳು. ಹೃತಸ್ವಾಮ್ಯ ಅಂದರೆ ಅಪಹರಿಸಲ್ಪಟ್ಟಂಥ ಸ್ವಾಮಿತ್ವ. ಅಂದರೆ ಇವನು ಸ್ವಾಮಿತ್ವ ಹೊರಟು ಹೋಗ್ಬಿಟ್ಟಿದೆ, ಅವನಿಗೆ ರಾಜನೇ ಅಲ್ಲ. ಒಂದೃಷ್ಟಿಯಲ್ಲಿ ಹೇಳಬೇಕು ಅಂದರೆ ಎಲ್ಲದು ಮಾಜಿ. ಸಾರ್ವಭೌಮತ್ವ ಮಾಜಿ, ರಾಜತ್ವ ಸಹ ಏನಾಗಿದೆ? ಮಾಜಿ. ಹಾಗೆ ಅವನು ಇವಾಗ ಏನಾಗಿದ್ದಾನೆ ಕೇಳಿದರೆ ನಿಮ್ಮ ಹಾಗೆ ಇದ್ದಾನೆ. ನಿಮ್ಮಷ್ಟು ಧೈರ್ಯ ಇಲ್ಲ ಅವನಿಗೆ ಪಾಪ. ಹಾಗಾಗಿ ತಲೆಮರೆಸಿಕೊಂಡು ಏಕಾಕಿ ಹಯಮಾರುಹ್ಯ, ಬೇಡ ಇವರು ಸಹವಾಸವೇ ಬೇಡ ಅಂಥೇಳಿ ಎಲ್ಲಿಗೆ ಹೋಗ್ಬೇಕು ಅವನು? ಜಗಾಮ ಗಹನಂ ವನಂ, ಅತ್ಯಂತ ಗಹನವಾದಂಥದ್ದು, ತರುಲತೆಗಳಿಂದ ಕೂಡಿದಂಥ ಚಿಕ್ಕಾದಂಥ ಒಂದು ಫಾರೆಸ್ಟಿಗೆ ಹೋಗ್ಬಿಟ್ಟ. ನೋಡಿದ್ರಾ? ನಾವು ಒಟ್ಟಿಗೆ ಸೇರದೇ ಇದ್ದರೆ ಆಗುವ ದೌರ್ಬಲ್ಯದ ಫಲ ಏನು ಅಂದರೆ ಇದು ಅಲ್ವಾ? ಒಂದೇ ಒಂದು ಪ್ರಶ್ನೆ ಕೇಳ್ತೇನೆ, ಅಲ್ಲೇನೋ ಸಂಕಟ ಆಯಿತು ಅಂತ ಇಲ್ಲಿಗೆ ಬಂದ್ಲಲ್ವಾ? ನಮಗೆ ಸಂಕಟ ಬಂದರೆ ನಾವು ಎಲ್ರಿಗಿರಿ ಹೋಗಬೇಕು? ಅವ್ರಿಗೆ ಸಂಕಟ ಬಂದರೆ ಆಶ್ರಯ ಕೊಡೋದಕ್ಕೆ ಭಾರತ ಉಂಟು. ಆದರೆ ಭಾರತೀಯರಾದ ನಮಗೆ ಸಂಕಟ ಬಂದರೆ ಯಾವ ದೇಶ ಕೊಡುತ್ತೆ ಹೇಳಿ? ಹಾಗೆ ಕೊಡುವಂತಿದ್ರೆ ಅವರಿದ್ದ 57 ದೇಶ ಇತ್ತಲ್ಲ, 1-6 ದೇಶ ಕೊಡ್ಬೋದಿತ್ತಲ್ವಾ? ಹೌದು ಅನಿಸತ್ತಾ? ಅಲ್ಲ ಅನಿಸತ್ತಾ? ಅಲ್ವಾ? ಹಾಗಾಗಿ ಯಾವುದಕ್ಕೂ ಸಹ ನಾವು ಮೋಸ ಹೋಗದೆ ನಾವು ಹೇಗಿರಬೇಕು ಹೇಳಿದರೆ ನಮ್ಮತನದ ಬಗ್ಗೆ ಸದಾ ಎಚ್ಚರಿಕೆಯಿಂದ ಇರಬೇಕು. ಇದನ್ನು ನಮ್ಮ ಪ್ರಾಚೀನ ಗ್ರಂಥಗಳು ಸಾರಿ ಸಾರಿ ಹೇಳ್ತವೆ. ಇದಕ್ಕೆ ಉದಾಹರಣೆ ಸುರಥ ಸಾಕಲ್ವ ನಮಗೆ? ಸುರಥನ ಆದಮೇಲೆ ಇಂಥವ್ರು ಬೇಕಾದಷ್ಟು ಜನ ಬಂದಿದ್ದಾರೆ. ಅವ್ರ ವಿಷಯ ಇಲ್ಲಿ ಅಪ್ರಸ್ತುತವಾದ್ರಿಂದ ನಾನು ಅದನ್ನು ಹೇಳೋದಿಲ್ಲ ಹೀಗಂತೆ. ಕೊನೆಗೆ ನಾಡನ್ನು ಬಿಟ್ಟು ಕಾಡನ್ನು ಸೇರುವಂತಾಯಿತು. ಎಂಥ ದುಸ್ಥಿತಿ ಬಂತು ನೋಡಿ ಆಳುವ ಪ್ರಭುಗೆ. ಹೆಂಡತಿ ಇಲ್ಲ, ಮಕ್ಕಳಿಲ್ಲ, ಮಂತ್ರಿ ಇಲ್ಲ, ಇದವರೆಲ್ಲ ಮೋಸಗಾರರೇ. ಎಲ್ಲವನ್ನು ಬಿಟ್ಟ, ಸಂಪತ್ತನ್ನು ಸಹ ಆಗಲೇ ಕೊಳ್ಳೆ ಹೊಡೆದಿದ್ದಾರೆ. ಯಾವುದ್ರ ಬಗ್ಗೂ ವಿಚಾರ ಮಾಡೋ ಸ್ಥಿತಿಯಲ್ಲಿದೆ. ಒಂದು ಕುದುರೆಯನ್ನು ಏರಿದ, ಸೀದಾ ಹೊರಟುಬಿಟ್ಟ ಕಾಡಿಗೆ. ಬೇಡವೇ ಬೇಡ, ಬದುಕೇ ಬೇಡ ಅಂತೇಳಿ. ಹಾಗೆ ಕಾಡಿಗೆ ಹೋದಾಗ ಸತತ್ರ ಆಶ್ರಮಂ ಅದ್ರಾಕ್ಷೀತ್ ದ್ವಿಜವರ್ಯಸ್ಯ ಮೇಧಸಃ ಪ್ರಶಾಂತಶ್ವಾಪದಾಕೀರ್ಣಂ ಮುನಿಶಿಷ್ಯೋಪಶೋಭಿತಂ. ಆ ಕಾಡಿನಲ್ಲಿ ಒಂದು ಆಶ್ರಮ. ಆ ಆಶ್ರಮದ ಕುಲಗುರು, ಅದರ ಆಚಾರ್ಯ ಯಾರು ಅಂದರೆ ಸುಮೇಧಸ್ ಎನ್ನುವಂಥ ಒಬ್ಬ ಋಷಿ. ಸಾಮಾನ್ಯವಾಗಿ ಇಂಥ ಋಷಿ ಮುನಿಗಳು ಆಶ್ರಮವನ್ನು ನಿರ್ಮಾಣ ಮಾಡಿದಾಗ ಅವರ ತಪಸ್ಸಿನ ಪ್ರಭಾವದಿಂದ ಅದು ಹೇಗಿರುತ್ತೆ ಅಂತಂದರೆ ಅತ್ಯಂತ ಪ್ರಶಾಂತವಾಗಿರ್ತದೆ. ಪ್ರಶಾಂತ ಶ್ವಾಪದಾಕೀರ್ಣಂ. ಶ್ವಾ ಅಂದರೆ ನಾಯಿ, ಮತ್ತು ಶ್ವಾಪದ ಅಂದರೆ ಎಲ್ಲ ಈ ವ್ಯಾಘ್ರ, ಹುಲಿ, ಸಿಂಹ, ಕಾಡು ಮೃಗಗಳು ಎಲ್ಲವೂ ಸಹ ಆ ಆಶ್ರಮದಲ್ಲಿ ತಮ್ಮ ದ್ವೇಷ ಭಾವವನ್ನು ಮರೆತು ಆನಂದವಾಗಿ ವಿಹರಿಸ್ತಾ ಇತ್ತು. ಕಾರಣ ಅದು ಯಾವುದು? ಋಷಿಯ ತಪಸ್ಸಿನ ಪ್ರಭಾವ. ಯಾವ ಋಷಿ ಅವನು? ಸುಮೇಧಸ್. ಎಲ್ಲ ಸಕಾರದಿಂದಲೇ ಪ್ರಾರಂಭ ಆಗುವ ನಾಮಗಳು ನೆನ್ಪಿಟ್ಕೊಳ್ಳಿ. ಸಾವರ್ಣಿ, ಸುರಥ, ಮತ್ತು ಈಗ ಸುಮೇಧಸ್. ಹೌದು ತಾನೆ? ಮತ್ತು ಇನ್ನೊಬ್ಬ ಬರ್ತಾನೆ ಮುಂದೆ, ಅವನ ಹೆಸರು ಸಮಾಧಿ ಅಂತ. ಹೆಸರೇ ಸಮಾಧಿ ಅಂತ ಹೀಗೆ ಆ ಆಶ್ರಮ ಹೇಗಿತ್ತು ಕೇಳಿದರೆ, ಒಂದು ಕಡೆಗೆ ಆನೆಗಳು, ಇನ್ನೊಂದು ಕಡೆಗೆ ಮತ್ತು ಹುಲಿಗಳು, ಇನ್ನೊಂದು ಕಡೆಗೆ ಸಿಂಹಗಳು, ಇನ್ನೊಂದು ಕಡೆಗೆ ಹಾವು, ಮುಂಗುಸಿ ಎಲ್ಲ.
ಯಾವ್ಯಾವುದನ್ನು ನಾವು ಆಜನ್ಮ ಶತ್ರುಗಳು ಅಂತ ಕರಿತೇವೋ ಆ ಆಜನ್ಮ ಶತ್ರುಗಳು ಅಂತ ಕರೆಯುವಂಥ ಪ್ರಾಣಿಗಳು ಅಲ್ಲಿ ತಮ್ಮ ಶತ್ರುಭಾವವನ್ನು ಮರೆತು ಜೀವಿಸ್ತಾ ಇತ್ತು. ಆಜನ್ಮ ಶತ್ರುಗಳು ಅಂದರೆ ನೋಡಿ, ಬೆಕ್ಕಿದೆ, ಇಲಿ ಇದೆ. ಈಗಿರುವ ಇಲಿ ಆ ಬೆಕ್ಕಿಗೆ ಏನೂ ಮಾಡಲಿಲ್ಲ, ಆದರೆ ಆ ಬೆಕ್ಕು ಏನು ಮಾಡ್ತದೆ? ಇಲಿ ಮೇಲೆ ಆಕ್ರಮಣ ಮಾಡ್ತದೆ ಅಲ್ವಾ? ಯಾಕೆ ಅಂದರೆ ಜನ್ಮತಃ ವೈರ, ಹುಟ್ಟುಡ್ತಾನೆ. ಹಾವು ಮುಂಗಿಸಿ ಅಲ್ವಾ? ಯಾವ ಹಾವು ಮುಂಗಿಸಿ ಏನೂ ಮಾಡಲಿಲ್ಲ, ಆದರೆ ಮುಂಗಿಸಿ ಹಾವನ್ನು ಕಂಡ್ರೆ ಮಾತ್ರ ಅದರ ಚಿತ್ರಾನ್ನ ಮಾಡಿಬಿಡ್ತದೆ. ಅಷ್ಟರ ಮಟ್ಟಿಗೆ ಅದರ ಮೇಲೆ ದ್ವೇಷ. ಹಾವು ಕಡಿತದೆ, ಹಾವು ಕಡಿದ ವಿಷ ಏರುತ್ತೆ ಗೊತ್ತು ಅದಕ್ಕೆ, ತಕ್ಷಣ ಹೋಗಿ ಯಾವುದೋ ಒಂದು ವನಸ್ಪತಿಯನ್ನು ಅದು ಮೂಸಿ ಬರ್ತದೆ, ಅದಕ್ಕೆ ವಿಷ ಹತ್ತೋದೇ ಇಲ್ಲ. ಆಶ್ಚರ್ಯ ಅಂದರೆ ಪ್ರಕೃತಿಯಲ್ಲಿ ಏನೆಲ್ಲ ವೈಚಿತ್ರ್ಯಗಳಿದೆ ನೋಡಿ. ಆದರೆ ಈ ಆಶ್ರಮದಲ್ಲಿರುವಂಥ ಹಾವು ಮುಂಗುಸಿಗಳು ಇವತ್ತಿನ ಭಾಷೆ ಹೇಳಬೇಕಂದ್ರೆ ಹೆಗಲ ಮೇಲೆ ಕೈ ಹಾಕೊಂಡು ಓಡಾಡ್ತಿದ್ವು ಅನ್ನೋ ತರಹ. ಅಂದರೆ ಅಷ್ಟು ಸ್ನೇಹದಿಂದ ಬದುಕಿದ್ವಿ. ಕಾರಣ ಏನು ಅಂದರೆ ಋಷಿ ಮುನಿಗಳ ತಪಸ್ಸಿನ ಒಂದು ಪ್ರಭಾವ. ಹಾಗೆಯೇ ಹುಲಿ, ಸಿಂಹ, ಆನೆ ಎಲ್ಲವೂ ಸಹ ಹೀಗೆ ಅತ್ಯಂತ ಸ್ನೇಹಮಯವಾದಂಥ ವಾತಾವರಣದಿಂದ ಅದು ಕೂಡಿತ್ತು. ಅದರ ಜೊತೆಗೆ ಮುನಿ ಶಿಷ್ಯೋಪಶೋಭಿತಂ. ಪ್ರಾಣಿಗಳು ಹೀಗಿದ್ದರೆ ಆಶ್ರಮದ ಎಲ್ಲ ಕಡೆಗೂ ಸಹ ಬೇರೆ ಬೇರೆ ಮುನಿಗಳು ಬರ್ತಿದ್ದರು. ಕಾರಣ ಈ ಸುಮೇಧಸ್ ಎನ್ನುವಂಥ ಋಷಿಯ ಜೊತೆಗೆ ಚರ್ಚೆ ಮಾಡೋದಕ್ಕೆ, ಶಾಸ್ತ್ರ ವಿನಿಮಯ ಮಾಡೋದಕ್ಕೆ, ಅಧ್ಯಾತ್ಮ ವಿಚಾರವನ್ನು ಕೇಳೋದಕ್ಕೆ ಶಿಷ್ಯರು ಸಹ ಇರ್ತಾಯಿದ್ರು. ಒಂದು ಕಡೆಗೆ ಅಗ್ನಿಹೋತ್ರ ನಡೀತಾ ಇತ್ತು, ಇನ್ನೊಂದು ಕಡೆಗೆ ವೇದಾಧ್ಯಯನ ನಡೀತಾ ಇತ್ತು. ಒಟ್ಟಾರೆ ಆಶ್ರಮದ ವಾತಾವರಣವೇ ಅಷ್ಟು ಹಿತಕರವಾಗಿತ್ತು. ನೋಡಿದ ಭಾಳ ಸಂತೋಷ ಆಯಿತು. ಯಾರಿಗೆ? ಸುಮೇಧಸ್ ಸುರಥ ಎನ್ನುವಂಥ ರಾಜನಿಗೆ. ಅದನ್ನು ನೋಡಿದಾಗ ಅವನಿಗೆ ಅನ್ನಿಸ್ತಂತೆ, ಇಲ್ಲಿ ನಾನು ಸ್ವಲ್ಪ ಹೊತ್ತು ಇದ್ದುಬಿಡೋಣ ಅಂಥೇಳಿ ತಸ್ಥೌ, ಅಲ್ಲಿ ಆತ ಏನು ಮಾಡ್ದ? ಸ್ವಲ್ಪ ಹೊತ್ತು ಕುಳಿತ, ವಾಸ ಮಾಡಿದ. ಕುಳಿತ ಅಂದರೆ ಏನು? ಕೂತ್ಕೊಂಡೇ ಇದ್ದ ಅಂತಲ್ಲ, ಆ ಆಶ್ರಮದ ವಾತಾವರಣವನ್ನು ಆತ ಅನುಭವಿಸ್ತಾ ಇದ್ದ. ಅವನು ಹಾಗೆ ಅನುಭವಿಸ್ತಾ ಇರಲಿ, ನಾಳೆ 6 ಗಂಟೆವರೆಗೂ ಹೀಗೆ ಅನುಭವಿಸ್ತಾನೇ ಇರಲಿ. 6 ಗಂಟೆಗೆ ಬಂದಾದಮೇಲೆ ಏನಾಗುತ್ತೆ ಅಂತ ನೋಡೋಣ. ಅಲ್ಲಿಯವರೆಗೆ ನಿಮಗೆಲ್ಲ ನಮಸ್ಕಾರ ಮತ್ತು ಕೃತಜ್ಞತೆಗಳು.